ನಾನು ಮಾತಾಡ್ತಾ ಇರ್ಬೇಕಾದ್ರೆ ಮುಖಕ್ಕೆ ಕೊಡದಂಗೆ ಸ್ಟ್ರೇಟ್ ಅಪ್ ಆಗಿ ಬೋಲ್ಡ್ ಆಗಿ ಮಾತಾಡ್ತೀನಿ. ಅದ್ ಒಳಗೆ ಹೋಗಿ ಸ್ವಲ್ಪ ಕೆಲವು ಜನ ಓವರ್ ಆಕ್ಟಿಂಗ್ ಮಾಡೋದು ಎಲ್ಲ ನೋಡಿದೆ. ಸ್ವಲ್ಪ ಮುಖವಾಡ ಕೂಡ ಧರಿಸಿದ್ದೆ. ನಾನ್ ಅದ್ ಮಾತಾಡಿದ್ರೆ ಹೇಗೆ ಕಾಣಿಸ್ಕೊಂತಾ ಇದ್ದೆ. ನಾನು ಒಳ್ಳೆ ಹುಲಿ ತರ ಓಡಾಡ್ತಾ ಇದಾರೆ ಆ ಕಡೆ ಈ ಕಡೆ, ಲೈಕ್ ಲಯನ್, ಲೈಕ್ ಕಿಂಗ್. ಇದ್ದೋಳೋದ್ರಿಂದ ಮಲ್ಕೊಳ್ಳೋವರೆಗೂ ನಿಮ್ಮ ನಿದ್ದೆನಲ್ಲೂ ಗೇಮ್ ಬಗ್ಗೆ ಯೋಚನೆ ಓಡ್ತಾನೆ ಇರುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. MSN ಟಾಕ್ಸ್ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಮೋನಿಕಾ ಎಸ್ ನಾಗರಾಜು. ಇವತ್ತು ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರುವಂತಹ RJ ಅಮಿತ್ ಅವ್ರ ಜೊತೆ ಇಂಟರ್ವ್ಯೂನಲ್ಲಿ ಕೂತಿದ್ದೀನಿ. 100 ದಿನ ಇರ್ಬೇಕಾಗಿರೋರು 1 ವಾರಕ್ಕೆ ವಾಪಸ್ ಬರ್ತಾರೆ. ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು 100 ದಿನ ಇರ್ತಾರೆ, 100 ದಿನ ಅಲ್ಲ ಅಂದ್ರು ಅಟ್ಲೀಸ್ಟ್ ಅರ್ಧ ಶತಕನಾದ್ರೂ ಬಾರಿಸ್ತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ 1 ವಾರಕ್ಕೆ ವಾಪಸ್ ಬರ್ತಾರೆ. ವಾಪಸ್ ಬಂದ್ಮೇಲೂ ಜನ ಹೇಳಿದ್ದೇ ಇಷ್ಟು ಬೇಗ ಬರುವಂತ ಕಂಟೆಸ್ಟೆಂಟ್ ಅಲ್ವೇ ಅಲ್ಲ, ತುಂಬಾ ವರ್ತಿಟ್ ಕಂಟೆಸ್ಟೆಂಟ್ಸ್ ನ ಬೇಗ ಆಚೆ ತಂದ್ಬಿಟ್ರಿ ಅಂತ. ಇವ್ರಿಗೆ ಜಂಟಿ ಪ್ರಾಬ್ಲಮ್ ಆಯ್ತಾ ಅಥವಾ ಏನ್ ಪ್ರಾಬ್ಲಮ್ ಆಯ್ತು, ಜರ್ನಿ ಹೇಗಿತ್ತು ಬಿಗ್ ಬಾಸ್ ಜರ್ನಿ? ಸೊ RJ ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅವರ ಜರ್ನಿ ಹೇಗಿತ್ತು ಅಂತ ನಾವು ಅವ್ರ ಹತ್ರ ಮಾತಾಡ್ತಾ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ನಮ್ಮ ಚಾನೆಲ್ಗೆ. ನಮಸ್ಕಾರ ಅಮಿತ್ ಅವರೇ. ನಮಸ್ಕಾರ ಮೋನಿಕಾ ಅವರೇ. ನಮ್ಮ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ? ಆಫ್ಟರ್ ಬಿಗ್ ಬಾಸ್ ಲೈಫ್ ಹೇಗಿದೆ? ಆಫ್ಟರ್ ಬಿಗ್ ಬಾಸ್ ಲೈಫ್ ಚೆನ್ನಾಗೇ ಇದೆ. ಐ ಥಿಂಕ್ 1 ವಾರ 1-2 ವಾರ ಸ್ವಲ್ಪ ಕಷ್ಟ ಆಯ್ತು ನಂಗೆ. ಏನಕ್ಕೆ ಆಚೆ ಬಂದ್ಬಿಟ್ಟೆ ಅಂತ. ಬಿಕಾಸ್ ನಾವೆಲ್ಲರೂ ಈ ಜನರೇಷನ್ ಜೆನ್ಸಿಗಳಾಗಿರೋದ್ರಿಂದ ಕಾಂಪಿಟೇಟಿವ್ ಮೈಂಡ್ ಸೆಟ್ ಇನ್ನೂ ಜಾಸ್ತಿ ಇರುತ್ತೆ ನಮ್ಗೆ. ಅಂದ್ರೆ ಹೆಂಗುರು ನನ್ನನ್ನ ಹೆಂಗ್ ಬಿಡಕ್ಕಾಗುತ್ತೆ? ಯಾರ್ಯಾರೋ ಉಳ್ಕೊಂಡ್ಬಿಟ್ಟಿದ್ದಾರೆ ಸೈಲೆಂಟ್ ಆಗಿರೋರೆಲ್ಲ, ನಾವೇನಕ್ಕೆ ಆಚೆ ಬರ್ಬೇಕು? ಅದು ನಾವು ಮಾತಾಡೋ ಕ್ಯಾಟಗರಿ, ನಾವೇನಕ್ಕೆ ಬರ್ಬೇಕು ಅಂತ ಈ ತರದ ಯೋಚನೆಗಳು ಅದು ಇದು ಎಲ್ಲ ತುಂಬಾ. ಅಂಡ್ ತಲೆಯಲ್ಲಿ ಒಂಥರ ಅನಾಲಿಸಿಸ್ ಮಾಡ್ಕೊಂತಾ ಇದ್ದೆ. ಅಂದ್ರೆ ಎಲ್ಲಿ ನಾನು ತಪ್ಪ ಮಾಡಿರ್ಬೋದು, ನಾನು ಜನ ಏನಕ್ಕೆ ಸೈಲೆಂಟ್ ಅನ್ಕೊಂಡ್ಬಿಟ್ರು? ಬಿಕಾಸ್ ಅದು ಈಗ ಯಾವ್ದು ತೋರಿಸ್ತಾರೋ ಅದನ್ನ ಮಾತ್ರ ಜನರಿಗೆ ನಂಬಕ್ ಸಾಧ್ಯ. ಅಕಸ್ಮಾತ್ ಅದು ತುಂಬಾ ವಿಚಾರಗಳು ಟೆಲಿಕಾಸ್ಟೇ ಆಗಿಲ್ಲ ಅಂದ್ರೆ ಗೊತ್ತೇ ಆಗಲ್ಲ ಅವ್ರಿಗೆ. ಆ 24/7 ಲೈವ್ ಅಂತ ಇದ್ದದ್ರಲ್ಲಿ ಅದ್ರಲ್ಲಿ ತುಂಬಾ ಇತ್ತು, ತಲೆಹರಟೆ ಮಾಡಿದ್ದು, ಮಾತಾಡಿದ್ದು ಇದೆಲ್ಲ. ಸೊ ಈಗ ಇನ್ನೊಬ್ಬರ ಮೇಲೆ ಫೋಕಸ್ ಮಾಡ್ತಾ ಇರ್ಬೇಕಾದ್ರೆ ನಾನು ಅಲ್ಲಿ ಹಿಂದ್ಗಡೆ ಓಡಾಡ್ತಾ ಇದ್ರೆ ಐ ವಿಲ್ ಬಿ ಅ ಕ್ವೈಟ್ ಪರ್ಸನ್ ಓನ್ಲಿ. ಅದು ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ತರಾನೇ ಕಾಣಿಸೋದು ಹಂಗ್ ನೋಡಿದಾಗ. ಸೊ ಆ ರೀತಿ ಮೇ ಬಿ ಫಸ್ಟ್ ವಾರದಲ್ಲಿ ತುಂಬಾ ಕಾಂಪಿಟೇಷನ್ ಜಾಸ್ತಿ, ಅಂದ್ರೆ ಹುಚ್ಚ ಕಾಂಪಿಟೇಷನ್. ಎಲ್ಲರೂ ಕಾಣಿಸ್ಕೋಬೇಕು ಅಂತ ಎಲ್ಲರೂ ಸ್ವಲ್ಪ ಎಕ್ಸ್ಟ್ರಾ ಇದೆಲ್ಲ ಮಾಡ್ತಾರೆ. ನನಗೆ ಕಾಣಿಸ್ಕೊಳ್ಳೋದು ಸರಿ, ಬಟ್ ಕಾಣಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಅಂತ ಕಾಣಿಸ್ಕೊಳ್ಳೋಕೆ ಅಂತ ಸಡನ್ ಆಗಿ ಅಂತ ಓವರ್ ಆಕ್ಟಿಂಗ್ ಮಾಡೋದು, ನಾಗವಲ್ಲಿ ತರ ಮಾಡೋದು, ಅದು ನಂಗೆ ಅಭ್ಯಾಸ ಇಲ್ಲ ಮುಂಚೆಯಿಂದಾನು. ಜೆನ್ಯೂನ್ ಕಾರಣ ಇದ್ರೆ ಅದಕ್ಕೆ 100% ನಾನು ಕಾಣಿಸ್ಕೊಂತೀನಿ. ಅಂಡ್ ಎಷ್ಟೋ ಅಲ್ಲಿ ಇಲ್ಲಿ ಸ್ವಲ್ಪ ಕಾಣಿಸ್ಕೊಂಡೆ, ಏನೋ ಬೈಯೋದು ಅಥವಾ ರೇಗಾಡೋದು, ಕೋಪ ಮಾಡ್ಕೊಳ್ಳೋದು, ಅದೆಲ್ಲ ಹೆವಿ ಎಮೋಷನ್ಸ್ ಎಲ್ಲೆಲ್ಲಿ ಬಂದಿದ್ಯೋ ಅದೆಲ್ಲ ತೋರಿಸಿದ್ದಾರೆ. ಬಟ್ ಇನ್ನು ಇದ್ದಿದ್ರೆ ಇನ್ನು ಆ ಎಮೋಷನ್ಗಳು ನ್ಯಾಚುರಲ್ ಆಗಿ ಬರ್ತಾ ಇತ್ತು ನನ್ನಲ್ಲಿ ಅಂತ. ಈ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಅಂದ್ರೆ 2-3 ದಿನಕ್ಕೆ ನೀವು ಸಡನ್ ಆಗಿ ಕೋಪ ಬರ್ಬೇಕು ಅಂದ್ರೆ ಆಕ್ಟಿಂಗ್ ಮಾಡ್ಲೇಬೇಕು ನಾನು. ದಟ್ ಇಸ್ ದ ಓನ್ಲಿ ವೇ. ಸೊ ಈಗ ಹಳೆ ಬಿಗ್ ಬಾಸ್ ಸೀಸನ್ ಗಳೆಲ್ಲ ನೋಡಿದ್ರೆ ಫಸ್ಟ್ ವೀಕ್ ತುಂಬಾ ಜನ, ಚಂದನ್ ಶೆಟ್ಟಿ ಅವರು ಫಸ್ಟ್ 2-3 ವೀಕ್ಸ್ ಅವ್ರು ಸೈಲೆಂಟ್ ಆಗಿದ್ರು. ಹೋಗ್ತಾ 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 ಸ್ಲೋಲಿ ಹಿ ಪಿಕ್ಡ್ ಅಪ್. ಆ ಗ್ರಾಫ್ ಪಿಕಪ್ ಆಯ್ತು. ಎಷ್ಟೋ ಕಂಟೆಸ್ಟೆಂಟ್ಸ್ ಗ್ರಾಫ್ ಜರ್ನಿ ನೋಡಿದಾಗ ನಾನು ಓಕೆ, ಸ್ಲೋ ಆಗಿ ಇವ್ರು ಪಿಕಪ್ ಆಗ್ತಾ ಇದಾರೆ, ನ್ಯಾಚುರಲ್ ಆಗಿ ಅವರ ಎಮೋಷನ್ಗಳು ಬೆಳೀತಾ ಇದೆ ಅಂತ ಅನ್ಸ್ತಾ ಇತ್ತು. ಬಟ್ ಇಲ್ಲಿ ಹೋಗಿದ್ದೆ ಈ ಸೀಸನ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಮಿಂಚಿನ ಓಟ ಅಂತೆಲ್ಲ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಫಾಸ್ಟ್ ಆಗಿ ಪಟ್ 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 ಅಂತ ಇದ್ ಮಾಡ್ಬೇಕು ಅಂತ ನಾನೊಂದು 3 days ಎಲ್ಲ ಅರ್ಥ ಮಾಡ್ಕೊಳಕ್ಕೆ, ಕಂಪ್ಲೀಟ್ ಆಗಿ ಬೆರೆಯಕ್ಕೆ ಇದೆಲ್ಲ ಟ್ರೈ ಮಾಡಿದೆ. ಆಮೇಲೆ 4th 5th ಡೇ ಎಲ್ಲ ಕಂಪ್ಲೀಟ್ ಆಗಿ ಬೆರೆಯಕ್ಕೆ ಶುರು ಮಾಡಿದೆ. ಇಟ್ ವಾಸ್ ಕಂಪ್ಲೀಟ್ಲಿ ಫನ್. ಬಟ್ ಎಲ್ಲೋ ಒಂದ್ ಕಡೆ ಆ 3 days ನಾನು ಸೈಲೆಂಟ್ ಆಗಿದ್ದೆ ಅಂತ ಒಂದು ಇದು ಬಂದ್ಬಿಡ್ತು, ಸೇಯಿಂಗ್ ದಟ್ ಇಲ್ಲ, ನೀವು ಇನ್ನೂ ಜಾಸ್ತಿ ಬೆರ್ತಿರ್ಬೇಕಿತ್ತು, ಇನ್ನೂ ಜಾಸ್ತಿ ಇದ್ ಮಾಡಿರ್ಬೇಕಿತ್ತು. ಅಂದ್ರೆ ನಾವು ಮನುಷ್ಯರಾಗಿ ಸ್ವಲ್ಪ ಬೇಸಿಕ್ ಸ್ವಲ್ಪ ಟೈಮ್ ತಗೊಂತೀವಿ. ಆಫ್ಟರ್ ಆಲ್ ವಿ ಆರ್ ಹ್ಯೂಮನ್ಸ್ ಅಲ್ವಾ? ಒಂದು ಮನೆಯಲ್ಲೇ ಎಲ್ಲಾ ತರದ ಮನುಷ್ಯರನ್ನ ಹಾಕಿದ್ರೆ ಒಬ್ಬೊಬ್ರಿಗೂ ಒಂದೊಂದು ಸ್ಟೈಲ್ ಇರುತ್ತೆ. ಯಾರ್ಯಾರು ಆಕ್ಟ್ ಮಾಡಕ್ ಬರುತ್ತೋ ಅವ್ರು ಪಟ್ ಅಂತ ಅವರು ಶುರು ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಈ ಕಾನ್ಸೆಪ್ಟ್, ಓಕೆ ಇದೊಂದು ಕಾರಣ ಇಟ್ಕೊಂಡು ನಾನು ಜಗಳ ಮಾಡಕ್ ಶುರು ಮಾಡ್ಬಿಡ್ಬೋದು ಅಂತ. ನಮ್ಮಂತವ್ರಿಗೆ ಏನಕ್ಕೆ ಸುಮ್ನೆ ಯಾಕೆ ಜಗಳ ಆಡ್ತಿದ್ದಾರೆ ಅಂತ. ಫಸ್ಟ್ ಟೈಮ್ ಯಾವ್ದೋ ಒಂದು ಬಟ್ಲು ತೊಳೆದಿಲ್ಲ ಅಂತ ಜಗಳ ಆದಾಗ ಐ ವಾಸ್ ಜಸ್ಟ್ ಲೈಕ್, ವಾಟ್, ವೈ, ಯಾಕೆ ಮನೆ ಜಗಳ ಆಡ್ತಾರೆ ಹಿಂಗೆಲ್ಲ? ಮೇ ಬಿ ದಟ್ ಈಸ್ ಬಿಗ್ ಬಾಸ್. ಅದು ಗೊತ್ತಿಲ್ಲ. ಅದೇ ನಂಗೆ ಅದು ಹೊಸ ಅನುಭವ, ನಂಗೆ ಕಂಪ್ಲೀಟ್ ಹೊಸ ಅನುಭವ. ಎಲ್ಲೊಂದ್ ಕಡೆ ನನಗೂ ಹಿಂಗೆಲ್ಲ ಜಗಳ ಮಾಡ್ಬೇಕಾ ಅಂತೆಲ್ಲ ಹೇಳ್ಬಿಟ್ಟು. ಬಟ್ ಜೆನ್ಯೂನ್ ಕಾರಣನೇ ಸಿಕ್ಕಿಲ್ಲ. ಸೊ ಮನ್ಸ್ ಒಪ್ಪಲ್ಲ, ಕಾರಣನೇ ಇಲ್ಲ ಅಂದ್ರೆ ಮನ್ಸ್ ಒಪ್ಪಲ್ಲ. ಆ ಟೈಮಲ್ಲಿ ಆಕ್ಟಿಂಗ್ ಹೆಲ್ಪ್ ಮಾಡೋದು, ನಿಮ್ಗೆ ಆಕ್ಟಿಂಗ್ ಕಲೆ ಇದ್ರೆ ಅದು ಹೆಲ್ಪ್ ಮಾಡುತ್ತೆ ಅಂತ. ಸೊ ನನ್ನಂತವ್ರು ಎಷ್ಟೋ ಜನ ಕನ್ಸ್ ಕಟ್ಕೊಂಡಿರ್ತಾರೆ, ಐ ಆಮ್ ಶೋರ್ ಬಿಗ್ ಬಾಸ್ ಹೋಗ್ಬೇಕು, ಕಾಣಿಸ್ಕೋಬೇಕು, ಯಾರು ದೊಡ್ಡ ಹೆಸರು ಮಾಡ್ಬೇಕು ಅಂತ. ಬಟ್ ಆ ಮನೆ ಇದೆಲ್ಲ ಡಿಮ್ಯಾಂಡ್ ಮಾಡುತ್ತೆ. ಅಂದ್ರೆ ಆ ಮನೆ ಅಂದ್ರೆ ಆ ಶೋ ಮೇಕರ್ಸ್ ಅಲ್ಲ, ಅಲ್ಲಿರೋ ಜನರು ಯಾವ ತರ ಇರ್ತಾರೆ ಅಂದ್ರೆ ಅವ್ರಗಳ ನಡುವೆ ನೀವು ಕಾಣಿಸ್ಕೋಬೇಕು ಅಂದ್ರೆ ಈ ರೀತಿ ಮಾಡ್ಲೇಬೇಕು. ಸ್ವಲ್ಪ ಹೈ ಎಮೋಷನ್ಸ್ ಅಲ್ಲಿ ಮಾಡ್ಲೇಬೇಕು. ಎಷ್ಟು ಬೇಗ ಮಾಡ್ತಿರೋ ಅಷ್ಟು ಒಳ್ಳೇದು ನಿಮ್ಗೆ ಉಳ್ಕೊಳಕ್ಕೆ ಅಂತ.
ನಂಗೆ ಫಸ್ಟ್ ವೀಕ್ ಅಲ್ಲ, ಪ್ರಾಬ್ಲಿ ಸೆಕೆಂಡ್ ವೀಕ್ ಇದ್ರೆ ಬೇರೆ ತರ ಇರ್ತಾ ಇತ್ತು ಆಟ. ಬಟ್ ಫಸ್ಟ್ ವೀಕ್ ಅಲ್ಲೇ ಎಲ್ರು ಇಲ್ಲ ನೀನ್ ಹಂಗೆ ಹಿಂಗೆ ಅಂತ ಸೈಲೆಂಟ್ ಅಂತ ಹೇಳ್ಬಿಟ್ಟು ನಾಮಿನೇಟ್ ಮಾಡ್ಬಿಟ್ಟು ಆಮೇಲೆ ಪಟ್ಟನ್ ಕಳ್ಸೇ ಬಿಟ್ರು. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಐ ಮೀನ್ ಸುದೀಪ್ ಸರ್ ಕಳಿಸ್ಬೇಕಾದ್ರೆ ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರು, ಸೇಯಿಂಗ್ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಇದು ಹ್ಯೂಮರ್ ಇದೆ ಅಂತೆಲ್ಲ ಹೇಳ್ಬಿಟ್ಟು. ಬೇಜಾರು ಏನು ಅಂದ್ರೆ ಅಯ್ಯೋ ಅಷ್ಟು ದೊಡ್ಡ ವ್ಯಕ್ತಿ ಹೇಳ್ತಾ ಇದಾರೆ, ವಂಡರ್ಫುಲ್, ತುಂಬಾ ಖುಷಿ. ಬಟ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ರೆ ಅವ್ರಿಗೂ ನೋಡಕ್ ಒಂದ್ ಚಾನ್ಸ್ ಸಿಗ್ತಾ ಇತ್ತು, ಅವ್ರ ಜೊತೆನೂ ಮಾತಾಡ್ಸಕ್ ಒಂದ್ ಚಾನ್ಸ್ ಸಿಗ್ತಾ ಇತ್ತು. ಯಾಕಂದ್ರೆ ಈಗ ಕಾಮನ್ ಆಗಿ ಮನೆಯಲ್ಲಿ ಕಿತ್ತಾಡೋರು, ಜಗಳಾಡೋರು, ಎಲ್ಲಾ ತರದ ಬೇರೆ ಬೇರೆ ಕ್ಯಾಟಗರಿಗಳು ಪ್ರಾಣಿಗಳಿರ್ತವೆ. ಅದ್ರಲ್ಲಿ ನಾನು ಒಂದು ಡಿಫ್ರೆಂಟ್ ಪ್ರಾಣಿ ಆಗಿರ್ತಾ ಇದ್ದೆ. ಅಂಡ್ ನನ್ನ ಒಂದು ಶೈಲಿ, ಮಾತಿನ ಶೈಲಿ ಆಗಿರ್ಬೋದು, ಯೋಚನೆಗಳ ಶೈಲಿ ಆಗಿರ್ಬೋದು, ಕಾಂಟೆಂಟ್ ಆಗಿರ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾ ಇತ್ತು. ಅದೊಂದು ಕಾರಣಕ್ಕಾದ್ರೂ ಅವಕಾಶ ಕೊಟ್ಟಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್ ಅಂತ ನನ್ನ ಅನಿಸಿಕೆ. ಬಟ್ ಈಗ ಹೋಗ್ತಾ ಹೋಗ್ತಾ ಐ ಮೂವ್ಡ್ ಆನ್. ಅಂದ್ರೆ ಲೈಫ್ ಅಲ್ಲಿ ಇನ್ನೂ ಬೇರೆ ಬೇರೆ ವಿಚಾರಗಳು ಇದೆ. ಏನೋ ಒಂದು ಆಪರ್ಚುನಿಟಿ ಬಂತು, ಬಟ್ ವರ್ಕೌಟ್ ಆಗಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಇದೆ ಕೇಳೋದಕ್ಕೆ, ಒಂದೊಂದಾಗೆ ಕೇಳ್ತಾ ಹೋಗ್ತೀನಿ. ಬಿಕಾಸ್ ಎಲ್ಲೋ ಒಂಥರ ಎಷ್ಟೋ ಸೀಸನ್ ಅಲ್ಲೂ ಅಷ್ಟೇ ವರ್ತ್ ಇಟ್ ಕಂಟೆಸ್ಟೆಂಟ್ ಆಚೆ ಹೋದಾಗ ಅದೊಂದು ದೊಡ್ಡ ವಿಷಯ ಆಗತ್ತೆ. ಆರ್ ಜೆ ಅಮಿತ್ ಅವರು ಆಚೆ ಬಂದಾಗ್ಲೂ ಇದೇ ವಿಚಾರ ಹೊರಗೆ ಬಂದಿದ್ದು. ಬಟ್ ಒಂದು ಬೇಜಾರಾಗಿದೆ ಏನು ಅಂತ ಅಂದ್ರೆ ಜಂಟಿ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಹೊಡ್ತಾ ಬಿತ್ತು, ಅದು ನಮ್ಗೆ ಎದ್ದು ಕಾಣಿಸ್ತು. ಯಾಕೆ ಅಂತ ಹೇಳಿದ್ರೆ ಕರಿಬಸಪ್ಪ ಅವರು ಅವ್ರದೇ ಆದಂತ ಒಂದು ವ್ಯಕ್ತಿತ್ವ, ಅಂದ್ರೆ ಅವ್ರದೇ ಆದಂತ ಒಂದು ಕೆಟಗರಿನಲ್ಲಿ ಬಂದವರು. ಎಂಡ್ ಆಫ್ ದ ಡೇ ಅವ್ರು ಮಾತಾಡಿದ್ರೇನೆ ಒಂದು ಸ್ಪೀಚ್ ತರ ಇರ್ತಿತ್ತು, ಅಥವಾ ಒಂದು ಮಾತಾಡಿದ್ರೇನೆ ಒಂದು ಅವ್ರದೇ ಒಂದು ಕೋಟಾ ಇರ್ತಿತ್ತು. ಬಟ್ ಅಲ್ಲಿ ಇನ್ನೊಂದು ವ್ಯಕ್ತಿತ್ವ, ನೀವು ತುಂಬಾ ಮಾತಾಡ್ತೀರಾ, ಅವ್ರು ತುಂಬಾ ಮಾತಾಡಲ್ಲ. ಮೇ ಬಿ ನೀವೇನಾಯ್ತು ಅಂತ ಅಂದ್ರೆ ಅವ್ರು ನಿಮಗೆ ಹೊಂದ್ಕೊಳ್ಳೋದ್ಕಿಂತ ನೀವು ಅವ್ರಿಗೆ ಹೊಂದ್ಕೊಂಡ್ಬಿಟ್ರೆ ಅಲ್ಲಿ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಗೋಯ್ತು ಅನ್ನೋದು. ಹೌದು, ಅಂದ್ರೆ ಆ ಜಂಟಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನನಗೆ ಅಲ್ಲಿ ಒಳಗೆ ಎಂಟ್ರಿ ಆಗೋಕೆ ಒಂದು 5 ನಿಮಿಷ ಹಿಂದೆ ಗೊತ್ತಾಗಿದ್ದು, ಸ್ಟೇಜ್ ಹಿಂದೆ, ಬ್ಯಾಕ್ ಸ್ಟೇಜ್ ಅಲ್ಲಿ ಹೇಳಿದ್ರು. ಸೊ ಅಷ್ಟರಲ್ಲಿ ಹೋಗಿ ನಂಗೆ ಅರ್ಥನೇ ಆಗಿಲ್ಲ. ಶೋ ಡೈರೆಕ್ಟರ್ ಹೇಳ್ತಾರೆ ಜಂಟಿ ಹಿಂಗ್ ಒಂಟಿ ಇರುತ್ತೆ ಅಂತೆಲ್ಲ, ಹೋಗ್ಬಿಟ್ಟು ಹೋಗಿ ಸುದೀಪ್ ಸರ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕಳ್ಸ್ಬಿಟ್ರು. ಪಟ್ಟಂತ ಹೋದ ಸ್ಟೇಜ್ ಮೇಲೆ ಸುದೀಪ್ ಸರ್ ಹಿಂಗ್ ಹೇಳಿದ್ರು, ಸರಿ ಓಕೆ ಅಂತ. ನನ್ ತಲೆಯಲ್ಲಿ ನಾನೇನ್ ಅನ್ಕೊಂಡಿದ್ದೆ, ಆ ಜಂಟಿ ಅನ್ನೋದು ಮನೆ ಎಂಟ್ರಿ ವರ್ಗು ಅಷ್ಟೇ, ಒಳಗಿಂದ ಸಪರೇಟ್ ಆಗಿರುತ್ತೆ. ಸುಮ್ನೆ ಎಂಟರ್ ಆಗಕ್ಕೆ ಒಂದು ಸ್ಟೈಲ್ ಮಾಡಿದ್ದಾರೆ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಅವ್ರ ಜೊತೆನೆ ಇರ್ಬೇಕು ಅಂತ. ನನಗೆ ಅವ್ರ ಬಗ್ಗೆ ಕರಿಬಸಪ್ಪ ಅವ್ರ ಕಾಂಟೆಂಟ್ ಇದೆಲ್ಲ ನೋಡಿದೆ, ತುಂಬಾ ತಲೆ ಹರಟೆ, ತುಂಬಾ ತಮಾಷೆ ಮಾಡುವ ವ್ಯಕ್ತಿ. ಈ ಕಾಂಟೆಂಟ್ ಇದೆಲ್ಲ ಮಾಡಿದ್ರೆ ಡ್ಯಾನ್ಸ್ ಗೀನ್ಸ್ ಮಾಡ್ಕೊಂಡು ಏನೇನೋ ಮಾಡ್ತಾರೆ, ಕಾಮಿಡಿ ಇದೆಲ್ಲ. ಐ ವಾಸ್ ಲೈಕ್ ಓಕೆ, ದಿಸ್ ಇಸ್ ಆಕ್ಚುಲಿ ಇಂಟ್ರೆಸ್ಟಿಂಗ್. ಅಂದ್ರೆ ಇದು ಚೆನ್ನಾಗಿರುತ್ತೆ, ಮೇ ಬಿ ಸ್ವಲ್ಪ ತಲೆಹರಟೆ ಮಾಡೋದು, ಕಾಲ್ ಎಳೆಯೋದು, ಇದೆಲ್ಲ ಮಾಡಬಹುದು ಅಂತ ಹಿಂಗ್ ಯೋಚನೆ ಮಾಡ್ಕೊಂಡು ಒಳಗ್ ಹೋಗಿದ್ದು. ಸೊ ಒಳಗ್ ಹೋಗಾದ್ಮೇಲೆ ಐ ಥಿಂಕ್ ಫಸ್ಟ್ ಟೈಗರ್ ಬಂತು. ಟೈಗರ್ ಅಂತ ನಮ್ ಸ್ಟೈಲ್ ಅಲ್ಲಿ ನಾವೆಲ್ಲ ಮಾಡ್ಕೊಂಡು ತಲೆಹರಟೆ ಇದೆಲ್ಲ ಪಟ್ ಅಂತ ಹೋಗಿದೆ. ಒಳಗೆ ಎಂಟ್ರಿ ಆಗಿದ್ ಫಸ್ಟ್ ಡೈಲಾಗ್ ವೈರಲ್ ಆಗಿತ್ತು ನಾವಿದ್ರು ಮಾಡಿ. ಸೊ ಎಲ್ರು ಅವಾಗ ಹೆದರ್ಕೊಂಡ್ಬಿಟ್ರು. ಐ ಸ್ಟಿಲ್ ರಿಮೆಂಬರ್ ಕಾಕ್ರೋಚ್ ಸುದ್ದಿ ಅವ್ರು ನೆಕ್ಸ್ಟ್ ಡೇ ಹೇಳಿದ್ದು, ಬಿಕಾಸ್ ಅಯ್ಯೋ ಯಾರಿಗೂ ಇವ್ರು ಜೋರಾಗಿದ್ದಾರೆ, ಒಬ್ರು ನೋಡಿದ್ರೆ ಅವರು ಕರಿಬಸಪ್ಪ ಅವ್ರು ಜೋರಾಗಿ ಕೂಗ್ತಾರೆ, ಬಾಡಿ ಬೇರೆ ಹೆಂಗಿದೆ, ಇನ್ನೊಬ್ರು ಆರ್ ಜೆ ಬೇರೆ, ಸೊ ಇಬ್ರದ್ದು ಕಾಂಬೋ ತುಂಬಾ ಪವರ್ಫುಲ್ ಇದೆ, ಏನಾಗುತ್ತೋ ಗೊತ್ತಿಲ್ಲ ಅಂತ ಆ ತರದ್ ಒಂದು ಭಯ ಇತ್ತು ಅಂತ ಅವ್ರು ಹೇಳಿದ್ರು. ಸೊ ಎವ್ರಿಥಿಂಗ್ ವಾಸ್ ಗೋಯಿಂಗ್ ವೆಲ್. ಬಟ್ ಐ ಥಿಂಕ್ ನೆಕ್ಸ್ಟ್ ಡೇ ತುಂಬಾ ಜನರಿಗೆ ಏನಂದ್ರೆ ಆ ಕ್ಯಾಮ್ರಾ ಕಾನ್ಶಿಯಸ್ನೆಸ್ ಅನ್ನೋದು ತುಂಬಾ ಇದಾಗ್ಬಿಡುತ್ತೆ. ಬಿಕಾಸ್ 70 ಕ್ಯಾಮ್ರಾಗಳು ಎಲ್ಲಾ ಕಡೆ ನೋಡ್ತಾನೆ ಇರ್ತವೆ. ಅಂಡ್ ಅವ್ರಿಗೂ ಅಷ್ಟೇ ಎಲ್ಲೋ ಒಂದ್ ಕಡೆ ನೆಕ್ಸ್ಟ್ ಡೇ ಇಂದ ನಾನು ಜನರಲ್ಲಿ ಸ್ಫೂರ್ತಿ ತುಂಬಿಸ್ಬೇಕು, ಎಲ್ಲೋ ಒಂದ್ ಕಡೆ ಆ ಸೀರಿಯಸ್ನೆಸ್ ಇರ್ಬೇಕು, ನಾನು ಬದುಕೋ ರೀತಿ ನೋಡಿ ಜನರು ಇನ್ಸ್ಪೈರ್ ಆಗ್ಬೇಕು ಅಂತೆಲ್ಲ ಹೇಳಕ್ ಶುರು ಮಾಡಿದ್ರು. ಹೇಳ್ದೆ ಅರ್ಥ ಆಗುತ್ತೆ, ಐ ಥಿಂಕ್ ವಂಡರ್ಫುಲ್, ನಿಮ್ ಸಾಧನೆ ಎಲ್ಲ ಗೊತ್ತಾಗುತ್ತೆ. ಬಟ್ ಆ ಶೋ ಅಲ್ಲ ಇದು, ಆ ರೀತಿ ಇನ್ಸ್ಪೈರ್ ಮಾಡುವಂತಹ ಶೋ ಅಲ್ವೇ ಅಲ್ಲ. ನಾವು ಪಾತ್ರೆ ತೊಳೆಯೋದ್ ನೋಡ್ಬಿಟ್ಟು ಯಾರು ಇನ್ಸ್ಪೈರ್ ಆಗಿ ಮನೆಗೆ ಹೋಗಿ ಪಾತ್ರೆ ತೊಳೆಯಲ್ಲ, ಆ ತರದ್ ಶೋ ಅಲ್ವೇ ಅಲ್ಲ ಇದು. ಸೊ ಎಲ್ಲೋ ಒಂದ್ ಕಡೆ ಅವರು ಇಲ್ಲ ನಾನು ಜಿಮ್ ವರ್ಕೌಟ್ ಇದ್ ಜಿಮ್ ಮಾಡ್ತಾ ಇರ್ಬೇಕಾದ್ರೆ ಜಿಮ್ ಬಗ್ಗೆ ಮೋಟಿವೇಶನ್ ಕೊಡ್ತೀನಿ ಅಂತ. ಅಂದ್ರೆ ಫಸ್ಟ್ 2-3 ಡೇಸ್ ವೆರಿ ನ್ಯಾಚುರಲಿ ಏನಂದ್ರೆ ಮ್ಯಾಮ್, ನಂಗೆ ವಯಸ್ಸಲ್ಲಿ ಯಾರಾದ್ರೂ ದೊಡ್ಡವರಿದ್ರೆ ಮರ್ಯಾದೆ ಕೊಟ್ಟು ಹೊಂದ್ಕೊಳ್ಳೋದು ತುಂಬಾ ಕಾಮನ್ ಅಭ್ಯಾಸ. ನಂಗೆ ಚಿಕ್ಕ ವಯಸ್ಸಿನಾನು ಕಾಮನ್ ಅಭ್ಯಾಸ. ಫಸ್ಟ್ ಅವ್ರು ಏನೇನಿದೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ನಂದು ಇದ್ರ ಬಗ್ಗೆ ಮಾತಾಡೋಣ ಅಂತೆಲ್ಲ ಹೇಳ್ಬೇಕು. ಆದ್ರೆ ಔಟ್ ಆಫ್ ಪ್ಯೂರ್ ರೆಸ್ಪೆಕ್ಟ್, ಅಂಡ್ ನಂಗಿಂತ ಒಂದು 25-27 ವರ್ಷ ದೊಡ್ಡವರು, 53 ಇಯರ್ಸ್ ಅವ್ರಿಗೆ. ಅಂಡ್ ಎಲ್ಲೋ ಒಂದ್ ಕಡೆ ಐ ವಾಸ್ ಲೈಕ್ ಓಕೆ, ಲೆಟ್ ಮಿ ಟೇಕ್ ಇಟ್ ಈಸಿ. ಅಂಡ್ ಇನ್ನೊಂದು ಏನಾಯ್ತು ಅಂದ್ರೆ ಅಲ್ಲಿ ಊಟ ನಿದ್ದೆ ಇರ್ತಾ ಇರೋದಿಲ್ಲ ಮ್ಯಾಮ್. ಅಂದ್ರೆ ಊಟ ಅಂತ ಬಂದಾಗ ಐ ಸ್ಟಿಲ್ ರಿಮೆಂಬರ್ ಒಂದಿನ ಒಂದೇ ಒಂದ್ ಚಪಾತಿ ತಿನ್ಕೊಂಡು ನಾವು ಮ್ಯಾನೇಜ್ ಮಾಡಿದ್ವಿ ಇಡೀ ದಿನ, ಜಸ್ಟ್ ಒಂದ್ ಚಪಾತಿ. ಏನ್ ಊಟ ಅನ್ನೋದಕ್ಕೋಸ್ಕರ ನಮ್ ತಲೆಯಲ್ಲಿ ಕನ್ವಿನ್ಸ್ ಮಾಡ್ಕೊಳ್ಳೋಕೋಸ್ಕರ ಒಂದ್ ಚಪಾತಿ ತಿಂದ್ವಿ ಅಷ್ಟೇ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ ಅಲ್ಲೇ. ಅಂಡ್ ಸೊ ಈ ರೀತಿ ಊಟ ನಿದ್ದೆ ಎಲ್ಲ ಏರುಪೇರ್ ಆದಾಗ ಅವ್ರಿಗೆ ಹೆಲ್ತ್ ಗೆ ಎಲ್ಲೊಂದ್ ಕಡೆ ಹೊಡೆತ ಬೀಳಕ್ಕೆ ಇದಾಯ್ತು. ಅಂದ್ರೆ ಸ್ವಲ್ಪ ವೀಕ್ನೆಸ್ ಇದೆಲ್ಲ ನಂಗೆ ಕಂಡು ಬಂತು. ಪಾಪ ಅವ್ರು ಹೇಳ್ಕೊಂತ ಇರ್ತಿಲ್ಲ, ವಾಶ್ರೂಮ್ ಹೋಗೋದು ಇನ್ನೂ ಜಾಸ್ತಿ ಆಯ್ತು, ಅಂಡ್ ತುಂಬಾ ಒದ್ದಾಡ್ತಾ ಇದ್ರು. ಅಂಡ್ ಅಂತ ಒಬ್ಬ ವ್ಯಕ್ತಿ, ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಡ್ರಾಮಾ ಮಾಡ್ಬೇಕು ಅಥವಾ ಅವ್ರ ಜೊತೆ ಜಗಳ ಆಡ್ಬೇಕಂದ್ರೂ ಜೆನ್ಯೂನ್ ಆಗಿ, ಫಸ್ಟ್ ಆಫ್ ಆಲ್ ಅವ್ರ ಪಾಪ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಂಗೆ ಕಾರ್ಯಕ್ರಮದಲ್ಲಿ
ಅನರ್ಹರು ಅನ್ನೋ ಒಂದು ಟ್ಯಾಗ್ ಕೊಟ್ಬಿಟ್ರು, ಅದು ಇದು ಅಂತ. ಈ ಹೆಲ್ತ್ ಇದಾಗ್ತಾ ಇದೆ, ವಯಸ್ಸಲ್ಲಿ ದೊಡ್ಡವ್ರು ಬೇರೆ. ಜೆನ್ಯೂನ್ ಆಗಿ ಮನ್ಸ್ ಬರ್ತಾ ಇಲ್ಲ ಮ್ಯಾಮ್ ಬೈಯಕ್ಕೆ. ಹೆಂಗ್ ಮ್ಯಾಮ್ ಬೈಯಕ್ಕಾಗತ್ತೆ? ನಾನು ಮಾರಲ್ ವ್ಯಕ್ತಿತ್ವ ಇರುತ್ತಲ್ವಾ ನಮ್ಗೆಲ್ರಿಗೂ, ಹೆಂಗೆ ನಾವು ಅದೆಲ್ಲ ಬಿಟ್ಬಿಟ್ಟು ಮೂರು ಬಿಟ್ಬಿಟ್ಟು ಹೆಂಗ್ ಬೈಯಕ್ಕಾಗತ್ತೆ? ಅಂಡ್ ಈಸ್ ಅ ವಂಡರ್ಫುಲ್ ಹ್ಯೂಮನ್. ಆದ್ರೆ ಆ ಮನೆಯಲ್ಲಿ ಏನಕ್ಕೆ ಆ ತರದೊಂದು ಇದು ಚೂಸ್ ಮಾಡಿದ್ರು ಅಂತ ನಂಗೆ ಅರ್ಥ ಆಗಿಲ್ಲ. ಅಂದ್ರೆ ಅಲ್ಲಿವರೆಗೂ ತಲೆ ಹರಟೆ ಇದೆಲ್ಲ ಮಾಡ್ತಾ ಇದ್ದವರು ಒಳಗೋಗಿದ್ದೆ ಏನಕ್ಕೆ ಚೇಂಜ್ ಆದ್ರು, ಏನಾಯ್ತು ಅಂತ ಅದ್ ನಂಗೆ ಗೊತ್ತಿಲ್ಲ. ಅವರು ಓಪನ್ ಅಪ್ ಆಗೋದು ಅಂತ ಅಂದ್ರೆ ಅವರು ನಾನ್ ಜೋರಾಗಿ ಹಾಡೋದು ಅಥವಾ ನಾಟಕದ್ದು ಸಿನಿಮಾ ಡೈಲಾಗ್ ಹೇಳಿದ್ರೆ ನಾನು ಕಾಣಿಸ್ಕೊಂತೀನಿ ಅನ್ಕೊಂಡಿದ್ರು. ನಾನು ಹೇಳ್ದೆ ಇಲ್ಲ ಅಣ್ಣ, ಅದೊಂದೇ ಸಾಕಾಗಲ್ಲ, ಅದು ಟ್ಯಾಲೆಂಟ್ ಶೋ ಇರುತ್ತೆ ಅಂತದ್ದು. ಮೇ ಬಿ ಹೇಳ್ತಿದ್ ಸ್ವಲ್ಪ ಇನ್ನೂ ವಾಲ್ಯೂಮ್ ಜಾಸ್ತಿ ಇರ್ಬೇಕಿತ್ತೇನೋ ಅಂತ ಅನ್ಸ್ತು ನಮ್ಗೆ ಆಚೆಯಿಂದ ನೋಡುವಾಗ. ಅಂದ್ರೆ ಎಂಡ್ ಆಫ್ ದ ಡೇ ಈಸ್ ಯುವರ್ ಕೋ ಕಂಟೆಸ್ಟೆಂಟ್ ಅಂಡ್ ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಆಗ್ತಿದೆ ನಿಮ್ಗೆ ಅಂತ. ಅಂಡ್ ಅದ್ ಮನೆಯವರು ಕೂಡ ನಿಮ್ ಹತ್ರ ವ್ಯಕ್ತಪಡಿಸಿದ್ರು ಎಲ್ರು. ಅಂದ್ರೆ ಸ್ವಲ್ಪ ಅಂಡ್ ಎಲ್ಲ ಕುತ್ಕೊಂಡ್ ಮಾತಾಡ್ತೀರಾ ಒಂದ್ ಕಡೆ ಬೆಡ್ರೂಮ್ ಅಲ್ಲಿ. ಮಂಜು ಭಾಷಿಣಿ ಅವ್ರು ನಿಮ್ ಹತ್ರ ಏನೋ ಮಾತಾಡುವಾಗ ಹೇಳ್ತಾರೆ ನಿಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಅಂತೆಲ್ಲ ಹೇಳುವಾಗ ಸಮಯ ಸ್ವಲ್ಪ ನೀವು ಒಂಚೂರು ವಾಲ್ಯೂಮ್ ಜಾಸ್ತಿ ಮಾಡಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಮೋರ್ ಬೆಟರ್. ನಿಮಗೆ ಅಂದ್ರೆ ನಮಗೆ ನಿಮ್ಮನ್ನ ನೋಡಕ್ ಸಿಕ್ತಿತ್ತು ಅನ್ನೋದು ಒಂದ್ ವಿಚಾರ. ಅಂಡ್ ಎರಡನೇ ವಿಚಾರ ಏನು ಅಂತ ಅಂದ್ರೆ ಅದ್ ಸಮಯ ನಿಮ್ದು ವರ್ಕೌಟ್ ಆಗ್ಲಿಲ್ಲ ಅನ್ನೋದಂತೂ ಎದ್ದು ಕಾಣಿಸ್ತು ನಮ್ಗಲ್ಲಿ. ಎಲ್ಲೋ ಅಷ್ಟೇ ನಿಮ್ಗೆ ಅದು ಗೊತ್ತಿಲ್ಲ ಹೇಳ್ಬೇಕೋ ಬಿಡ್ಬೇಕಂತ ಒಂದ್ ವಾರದಲ್ಲಿ ಅಮಿತ್ ಅವ್ರು ಎಲ್ಲೂ ಕಾಣಿಸ್ಲಿಲ್ಲ. ಅಥವಾ ನೀವೇ ಎಪಿಸೋಡ್ಸ್ ಏನಾದ್ರು ನಿಮಗೆ ಫ್ರೀ ಸಿಕ್ದಾಗ ನೀವು ನೋಡ್ಬೋದು, ಸ್ಕ್ರೀನ್ ಮೇಲೆ ತುಂಬಾ ರೇರ್ ಆಗಿ ಕಾಣಿಸ್ಕೊಂಡಿದ್ದು. ವೆರಿ 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 ರೇರ್, ತುಂಬಾ ರೇರ್ ಆಗಿ ಕಾಣಿಸ್ಕೊಂಡ್ರಿ ನೀವಾಗಿರ್ಬೋದು, ಇವನ್ ಸ್ಪಂದನ ಅವ್ರಾಗಿರ್ಬೋದು. ಅಂದ್ರೆ ಫಸ್ಟ್ ವೀಕ್ ಹೇಳ್ತಾರೆ ತುಂಬಾ ಜನ ಐ ಥಿಂಕ್ ಧ್ರುವಂತು. ಎಕ್ಸಾಕ್ಟ್ಲಿ. ಸೊ ಅದೇನಾಗುತ್ತೆ ಅಂತ ಅಂದ್ರೆ ನಮ್ಗೆ ಏನು ಮಾಡ್ತಾ ಇಲ್ವೇನೋ ಅನ್ನೋ ತರ ಬಂದ್ಬಿಡತ್ತೆ. ನೀವ್ ಹೇಳ್ತಾ ಇದ್ರಿ ಬ್ಯಾಕ್ ಆಫ್ ದ ಕ್ಯಾಮರಾ ಒಂಥರ ಆಂಕರ್ಸ್ ನೆಲ್ಲ ರೆಪ್ರೆಸೆಂಟ್ ಮಾಡೋ ತರದಾಗಿತ್ತು ನನ್ಗೆ ಹೋಗುವಾಗ. ಪ್ರೌಡ್ ಫೀಲ್ ಇಂದ ಹೋಗಿದ್ದೆ ಅಂತ. ವಿ ಆರ್ ಆಕ್ಚುಲಿ ಲುಕಿಂಗ್ ಫಾರ್ವರ್ಡ್. ಲೈಕ್ ನಾವು ನೋಡ್ತಾ ಇದ್ವಿ ಚಂದ ಆಡ್ತಾರೆ. ಅಂಡ್ ನಿಮಗೆ ಗೊತ್ತಿಲ್ಲ ನನ್ಗೆ ಆಚೆ RJ ಫ್ಯಾನ್ ಪೇಜಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಆಡ್ತಾರೆ, ಒಳ್ಳೆ ಮನುಷ್ಯ, ತುಂಬಾ ವರ್ತ್ ಇಟ್ಟಿದ್ದಾರೆ, ತುಂಬಾ ಪಾಸಿಟಿವ್ ವೈಬ್ಸ್ ಕೊಡ್ತಾ ಇದಾರೆ ಅಮಿತ್ ಅವರು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ VT ವೈರಲ್ ಆಗುತ್ತೆ. ಆಕ್ಟ್ ಮಾಡಕ್ ಒಳಗಡೆ ಆಕ್ಟ್ರೆಸ್ ಇದಾರೆ, ನಾ ಎಂತ ಮಾಡೋದಿಲ್ಲ. ಆಮೇಲೆ ಇನ್ಸ್ಟೆಂಟ್ ಕರ್ಮ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ಅದೇ ಈ ತರ ಎಲ್ಲ ಆದಾಗ ಸ್ವಲ್ಪ ನಿಮ್ ಒಂಚೂರು ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಅಂದ್ರೆ ಸೊ ದ ಥಿಂಗ್ ಇಸ್ ನಾನ್ ಮಾತಾಡ್ತಾ ಇರ್ಬೇಕಾದ್ರೆ ಮುಖಕ್ಕೆ ಕೊಡದಂಗೆ ಸ್ಟ್ರೇಟ್ ಅಪ್ ಆಗಿ ಬೋಲ್ಡ್ ಆಗಿ ಮಾತಾಡ್ತೀನಿ. ಹಂಗೆ ಆ VT ನಲ್ಲೂ ಬಂದಿದ್ದು. VT ನಲ್ಲಿ ತುಂಬಾ ವಿಚಾರಗಳು ಹೇಳಿದ್ದೆ, ಅವರು ಸ್ವಲ್ಪ ಕೆಲವೊಂದು ಪಿಕ್ ಮಾಡಿ ಆ ರೀತಿ ಹಂಗ್ ಪ್ರೆಸೆಂಟ್ ಮಾಡಿದ್ರು. ಬಟ್ ಜೆನ್ಯೂನ್ಲಿ ಅಲ್ಲಿ ನಾನು ಆ VT ನಲ್ಲಿ ಏನ್ ಹೇಳಿದ್ನೋ ಅಲ್ಲಿ ಸ್ವಲ್ಪ ನಿಜ ಇತ್ತು ಕೂಡ. ಅದ್ ಒಳಗ್ ಹೋಗಿ ಸ್ವಲ್ಪ ಕೆಲವು ಜನ ಓವರ್ ಆಕ್ಟಿಂಗ್ ಮಾಡೋದು ಎಲ್ಲ ನೋಡಿದೆ. ಬಟ್ ಏನಂದ್ರೆ ಮ್ಯಾಮ್, ಒಂದು ಈಗ ನಾನು ನನ್ನ ಮಾತನ್ನ ಅರ್ಥ ಮಾಡಿಸ್ಬೇಕು ಅಂದ್ರೆ ನಿಮ್ಗೆ ನನ್ನ ಈ ಧ್ವನಿ ಸಾಕು, ನಾನು ಅರ್ಥ ಮಾಡಿಸ್ತೀನಿ. ಕೇಳಿಸ್ಕೊಳ್ಳೋರ್ ಮೇಲೂ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಸೂಪರ್ ಆಗಿ ಮಾತಾಡ್ತೀರಾ ಅಂದ್ರೆ ಅದ್ಭುತವಾದ ಲಿಸ್ನರ್ ಕೂಡ ಆಗಿರ್ಬೇಕು, ಚೆನ್ನಾಗಿ ಕೇಳಿಸ್ಕೊಳಕ್ಕೂ ಬರ್ಬೇಕು. ಬರೀ ಮಾತಾಡ್ತೀನಿ ಅಂದ್ರೆ ದೇರ್ ಇಸ್ ನೋ ಪಾಯಿಂಟ್. ನಾನು ನಂದೇ ಅನ್ನೋವಂಥದ್ದು ಆ ಒಂದು ಸ್ವಾರ್ಥಿ ಗುಣ ಆಗ್ಬಿಡುತ್ತೆ. ನಮ್ ಇಂಡಸ್ಟ್ರಿ ಯಾವ ತರ ಅಂದ್ರೆ ಆಂಕರ್ ಗಳ ಇಂಡಸ್ಟ್ರಿ, ನಾವು ಎಷ್ಟೋ ಜನರನ್ನ ಇಂಟರ್ವ್ಯೂ ಮಾಡ್ತೀವಿ, ಸಂದರ್ಶನ ಮಾಡ್ತೀವಿ, ಎಷ್ಟೋ ಕಲಾವಿದ್ರ ಬಗ್ಗೆ ಮಾತಾಡ್ತೀವಿ. ಈಗ ನಾನು ರೇಡಿಯೋನಲ್ಲಿ ಆಚೆ ನೋಡಿದಂತಹ ಅನುಭವಗಳ ಬಗ್ಗೆ ಮಾತಾಡ್ತೀನಿ, ಇನ್ನೊಬ್ರಿಗೂ ಒಂದು ಅವಕಾಶ ಕೊಡ್ತೀವಿ. ದಟ್ ಇಸ್ ಅದಕ್ಕೆ ನಾವು ಒಂದು ದೊಡ್ಡ ಗುಣ ಅಂತ ಅಂದ್ರೆ ನಾವು ಮಾತಾಡ್ತೀವಿ, ನಮ್ ಜೊತೆ ಅವ್ರಿಗೂ ಮಾತಾಡಕ್ ಚಾನ್ಸ್ ಕೊಡ್ತೀವಿ ಅಂತ. ಅವಾಗ್ಲೇ ಚಪ್ಪಾಳೆ ಅನ್ನೋದು ಎರಡು ಕೈಯಲ್ಲಿ ಆಗ್ಬೇಕಲ್ವಾ. ಸೊ ತುಂಬಾ ಸಲ ಏನಾಗ್ತಾ ಇತ್ತು, ಅವ್ರು ಮಾತಾಡದ್ಮೇಲೆ ನಾನ್ ಮಾತಾಡುವಂತಹ ಅವಕಾಶ ಬಂದಾಗ ಕಟ್ ಆಗ್ಬಿಡ್ತಾ ಇತ್ತು. ತುಂಬಾ ಸಲ ಕಟ್ ಮಾಡ್ಬಿಡ್ತಾ ಇದ್ರು, ಮಾತನ್ನ ಕಟ್ ಮಾಡಿ ತಗೊಂಡೋಗ್ಬಿಡ್ತಾ ಇದ್ರು. ಅಂಡ್ ನೀವ್ ಹೇಳಿದ ಹಾಗೆ ಎಲ್ಲಿ ವರ್ಕೌಟ್ ಆಯ್ತು ಅಂದ್ರೆ ಎಲ್ಲಿ ಜೋರಾಗಿ ಮಾತಾಡ್ತೀವೋ ಅಲ್ಲಿ ಮಾತ್ರ ಕೇಳಿಸ್ಕೊಳ್ಳುತ್ತೆ ಅಂತ. ಬಟ್ ಯಾವಾಗ್ಲೂ ಜೋರಾಗಿ ಮಾತಾಡೋದು, ನಾವು ಮನುಷ್ಯರಲ್ವಾ, ಅಂದ್ರೆ 24/7 ಆಕ್ಟಿಂಗ್ ಮಾಡಕ್ಕಾಗಲ್ವಲ್ಲ ನಮ್ಗೆ. ಈ ಧ್ವನಿ ಸಾಕು, ಈ ಧ್ವನಿನಲ್ಲಿ ಅಂದ್ರೆ ನಂಗೆ ಕೋಪ ಮಾಡ್ಕೊಂಡು ಬೈಯೋದು ಬೇಕಿಲ್ಲ. ನಂಗೆ ಇದೇ ರೇಂಜ್ ಅಲ್ಲಿ ಮಾತಾಡಿ ಪದಗಳಿಂದಾನೇ ಹೊಡಿಬಹುದು ನಾವುಗಳು. ಸೊ 18 ಜನದ ಮಧ್ಯೆ ಕಾಣಿಸ್ಬೇಕಲ್ಲ ಸರ್, ಅದು ಜೋರಾಗಿ ಕೂಗ್ಲೇಬೇಕಿತ್ತು. ಅದು ಸೊ ದ ಥಿಂಗ್ ಇಸ್, ನಂಗೆ ಈ ಜೋರಾಗಿ ಕೂಗ್ಬೇಕಿತ್ತು ಅಂತ ಈ ತರದ ಒಂದು ಕಾನ್ಸೆಪ್ಟ್ ಎಲ್ಲ ಗೊತ್ತಿರೋದಿಲ್ಲ. ಅರೆ ಒಂದು ಮೈಕ್ ಹಾಕಿರ್ತಾರೆ, ಮೈಕ್ ಇಲ್ಲೇ ಇರುತ್ತೆ, ಮಾತಾಡೋದಂತೂ 100% ಕೇಳಿಸುತ್ತೆ ಅಂತ ನಂಗೆ ಅದೊಂದು ಗೊತ್ತಿತ್ತು. ಬಿಕಾಸ್ ನಾವು ಈಗ ರೋಡಲ್ಲಿ ಮೈಕ್ ಹಿಡ್ಕೊಂಡು ಬನ್ನಿ ಮೇಡಮ್, ಬನ್ನಿ ಸರ್, ನಮಸ್ಕಾರ ಅಂತ ಹೇಳೋದಕ್ಕೂ ರೇಡಿಯೋನಲ್ಲಿ ಕುತ್ಕೊಂಡು ಹಾಯ್ ವಾಟ್ಸ್ಆಪ್ ನಮಸ್ಕಾರ ನಿಮ್ಮ. ಸೊ ಆ ಒಂದು ಮೈಕ್ ಇದ್ರೆ ಸಾಕು, ನಮ್ ಧ್ವನಿ ಹೆಂಗೇ ಇರ್ಲಿ ಕೇಳಿಸುತ್ತೆ ಅನ್ನುವಂಥದ್ದು ನನ್ನ ತಲೆನಲ್ಲಿ. ಆ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ನಾನು ಹೋಗಿದ್ದು. ಅಲ್ಲಿ ಹೋಗ್ಬಿಟ್ಟು ಎಲ್ಲೆಲ್ಲಿ ಮಾತಾಡ್ಬೇಕು, ಎಲ್ಲೆಲ್ಲಿ ಅವಕಾಶ ಏನೇನಿದೆಯೋ ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗಿದೆ. ಅಲ್ಲಿ ಇಲ್ಲಿ ಸ್ವಲ್ಪ ಪೊಲಿಟಿಕ್ಸ್ ಅಲ್ಲೂ ಇನ್ವಾಲ್ವ್ ಆಗಿದ್ದೆ. ಅಲ್ಲಿ ಇಲ್ಲಿ ಸ್ವಲ್ಪ ಟು ಬಿ ಜೆನ್ಯೂನ್ಲಿ ಆನೆಸ್ಟ್ ಹೇಳ್ಕೊಳ್ಳೋದ್ರಲ್ಲಿ ಏನಿದೆ, ಕೆಲವು ಸ್ವಲ್ಪ ಮುಖವಾಡ ಕೂಡ ಧರಿಸಿದ್ದೆ. ಸೊ ಈ ತರ ಆಟನ ಕಂಪ್ಲೀಟ್ ಆಗಿ ಶುರು ಮಾಡೋ ಅಷ್ಟರಲ್ಲಿ ಪಟ್ಟಂತ ಆಚೆ ಬಂದ್ಬಿಟ್ಟೆ. ಬಟ್ ಮೇ ಬಿ ನೀವು ಹೇಳಿದ ಹಾಗೆ ಇನ್ನು ಜೋರಾಗಿ ಕೂಗಿದ್ರೆ, ಬಟ್ ಅದು ಸ್ವಲ್ಪ ಆಕ್ಟಿಂಗ್ ಕ್ಯಾಟಗರಿಗೆ ಹೋಗುತ್ತೆ ಮ್ಯಾಮ್. ಅದು ಅಲ್ಲ, ಕರಿಬಸಪ್ಪ ಅವ್ರಿಗೆ ಒಂದ್ ಸ್ವಲ್ಪ ವಾಲ್ಯೂಮ್ ಸ್ವಲ್ಪ ಮಾಡಿ ಅರ್ಥ ಮಾಡ್ಸಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಅವ್ರಿಗೂ ಹೆಲ್ಪ್ ಆಗ್ತಿತ್ತು, ನಿಮ್ಗೂ ಹೆಲ್ಪ್ ಆಗ್ತಿತ್ತು ಅನ್ನೋದು ಒಂದೇ ಅಷ್ಟೇನಾ ಆಚೆಯಿಂದ ನೋಡುವಾಗ. ಐ ಜೆನ್ಯೂನ್ಲಿ ಫೀಲ್ ಅವ್ರೊಬ್ಬರ ಜೊತೆ ನಾನು ತುಂಬಾ ಎಮೋಷನ್ ಗಳನ್ನ ಶೇರ್ ಮಾಡ್ಕೊಂಡಿದ್ದೇನೆ. ಬಿಕಾಸ್
ಎಂಡ್ ಆಫ್ ದ ಡೇ ಬೇರೆ ಯಾರೋ ಇರ್ತಾ ಇರ್ಲಿಲ್ಲ. ಫಸ್ಟ್ 2-3 days ನನ್ ಸಾಧನೆ ಇದು, ನಾನು ಇದ್ ಮಾಡಿದೀನಿ, ನಾನು ಅದ್ ಮಾಡಿದೀನಿ ಅಂತೆಲ್ಲ ಹೇಳಿದಾಗ ಓ ವಂಡರ್ಫುಲ್ ಸರ್, ಲವ್ಲಿ ಸರ್, ಹೆಮ್ಮೆ ಆಗುತ್ತೆ ನಿಮ್ಮನ್ನ ನೋಡಿದ್ರೆ ಅಂತೆಲ್ಲ ಹೇಳ್ತಾರೆ. ಬಟ್ 2-3 days ಆದ್ಮೇಲೆ ನಾನು ಅವ್ರ ಪ್ರಶ್ನೆ ಏನ್ ಕೇಳಿದ್ದು ಅಂದ್ರೆ, ಅಣ್ಣ ಪ್ರತಿದಿನ ನಿಮ್ ಇದ್ರ ಬಗ್ಗೆನೇ ಕೇಳ್ತಿದಾರಲ್ವಾ, ನಾನು ಏನ್ ಮಾಡ್ತೀನಿ, ನಂದು ಏನಿದೆ ಅಂತ ಗೊತ್ತಾ ಅಣ್ಣ ನಿಮ್ಗೆ ಅಂತ. ಹೌದು ಬ್ರದರ್ ಏನ್ ಮಾಡ್ತೀನಿ ಅಂತ 3rd day ಕೇಳಿದ್ರು. ಸೊ ಎಲ್ಲೊಂದ್ ಕಡೆ ನಂಗೆ ಅದು ಬೇಜಾರಾಗ್ಬಿಡ್ತು. ಎಲ್ರು ನಾನು ನಂದು ಅಂತ ಬರ್ತಾರಲ್ಲ, ಬೇರೆಯವ್ರಿಗೂ ಒಂದು ಅವಕಾಶ ಕೊಡೋದು ಅಂತ. ಸೊ ನಮ್ಮಂತವ್ರು ಎಲ್ಲ ಒಂದ್ ಕಡೆ ಅದಕ್ಕೆ ಹಿಂದೆ ಉಳ್ಕೊಂಡ್ಬಿಡ್ತೀವಿ ಅಂತ. ನಾನು ಅಕಸ್ಮಾತ್ ಹೋಗಿ ನಾನು ಹಿಂಗ್ ಮಾಡಿದ್ದೇನೆ, ನಾನ್ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೀನಿ, ನಾನ್ ಇದ್ ಮಾಡಿದ್ದೀನಿ ಅಂತ ನಾನ್ ಅದ್ ಮಾತಾಡಿದ್ರೆ ಮೇ ಬಿ ಕಾಣಿಸ್ಕೊಂತ ಇದ್ದೆ ನಾನು. ಬಟ್ ಇಲ್ಲಿ ಹೋಗ್ಬಿಟ್ಟು ಅದು ಮನೆ ಅಲ್ವಾ, ಹೋಗೋಕ್ಕಿಂತ ಮುಂಚೆನೂ ನಂಗೆ ಹೇಳಿದ್ರು ಶೋ ಮೇಕರ್ಸ್ ಸೇಯಿಂಗ್ ದಟ್ ಹೋಗಿದ್ದೆ ಸುಮ್ನೆ ಅಗ್ರೆಷನ್, ಕೋಪ ಇದೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ. ಅದೊಂದು ಪೀಸ್ಫುಲ್ ಇಕೋಸಿಸ್ಟಮ್ ಅದು. ಕಾಡಲ್ಲಿ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಹೇಗಿರುತ್ತೆ ಅದೇ ತರ ಒಂದು ಪೀಸ್ಫುಲ್ ಎಕೋಸಿಸ್ಟಮ್ ಅಂತ. ಸೊ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗಿದ್ದೆ ನಾನು. ನಗ್ಗಾಡ್ಕೊಂಡು, ತಲೆಹರಟೆ ಮಾಡ್ಕೊಂಡು, ಮಜಾ ಮಾಡ್ಕೊಂಡು, ಎಮೋಷನಲ್ ಟೈಮ್ಸ್ ಆದ್ರೆ ಎಮೋಷನಲ್ ಟೈಮ್ಸ್ ಅಲ್ಲಿ, ಜೆನ್ಯೂನ್ ಆಗಿ ಜಗಳ ಆದ್ರೆ ಆಗ್ಲಿ ಪರವಾಗಿಲ್ಲ, ಇಟ್ಸ್ ಓಕೆ ಅಂತ ಆ ತರದ ಒಂದು ಯೋಚನೆಯಲ್ಲಿ ಹೋಗಿದ್ದು. ಬಟ್ ಅಲ್ಲಿ ಹೋದಾಗ ಜೆನ್ಯೂನ್ ಆಗಿ ಯಾವ್ದು ಆಗಲ್ಲ ಅಂತ ಗೊತ್ತಾದಾಗ ಅದೊಂದು ನಂಗೆ ಅರ್ಥ ಮಾಡ್ಕೊಳಕ್ಕೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೊಂಡ್ಬಿಡ್ತು. ಬಿಕಾಸ್ ಮ್ಯಾಮ್ ನೀವು ಎದ್ದು ಹಲ್ಲುಜ್ಕೊಂಡು ಇದೆಲ್ಲ ಬಂದಿರ್ತೀರಾ, ಆ ಎದ್ದು ಹಲ್ಲುಜ್ಜ ಅಷ್ಟರಲ್ಲಿ ಇನ್ನೊಬ್ರು ಏನೋ ಜಗಳ ಮಾಡಿ ಶುರು ಮಾಡಿ ಓವರ್ ಆಕ್ಟಿಂಗ್ ಎಲ್ಲ ಶುರು ಆಗ್ಬಿಟ್ಟಿರುತ್ತೆ. ನಿಮಗೆ ಅದು ಪ್ರೋಸೆಸ್ ಮಾಡ್ಕೊಳಕ್ಕೆ ಆಗತ್ತೆ ತಲೆಗೆ, ಏನ್ ಗುರು ವಾಟ್ ಇಸ್ ಜಸ್ಟ್ ಹ್ಯಾಪನಿಂಗ್, ಆ ತರದೊಂದು ಯೋಚನೆ. ಕರಿಬಸವ ಅವ್ರ ಜೊತೆ ಇನ್ನೊಂದು ಏನು ಅಂದ್ರೆ, ಒಂದು ಲಿಮಿಟೆಡ್ ಎಮೋಷನ್ಸ್, ಒಂದು 2-3 ಭಾವನೆ, ಅಂದ್ರೆ ಅದು ಅವ್ರ ಅಪ್ಬ್ರಿಂಗಿಂಗ್ ಅಥವಾ ಅವ್ರ ಬಾಲ್ಯದಲ್ಲಿ ನೋಡಿರುವಂತದ್ದು ಎಕ್ಸ್ಪೀರಿಯನ್ಸ್ ಅದೆಲ್ಲ ಆಗಿರ್ಬೋದು. ಅವ್ರ ಜೊತೆ ನಾನು ತುಂಬಾ ಜೋರಾಗಿ ಕೂಗ್ಬಿಟ್ಟು ಮಾತಾಡ್ಬೇಕು ಅಂದ್ರೆ, ಈಗ ಆ ಒಂದ್ ಸೀನ್ ಬಗ್ಗೆ ನೀವು ಹೇಳಿದ್ರೆ ಮಂಜು ಅವ್ರು ಬಂದ್ ಮಾತಾಡಿಸ್ತಾರೆ ಅಂತ, ಅದಕ್ಕಿಂತ ಮುಂಚೆ ನಾನು ಜೋರಾಗಿ ಕೂಗ್ತಾ ಇದ್ದೆ. ಈ ಮನೆಗೆ ಎಲ್ಲ ಕೂಗ್ಬಿಟ್ಟೆ ಮಾತಾಡಿಸ್ಬೇಕು, ಹೌದು ನಾನು ಅಂತ ಕೂಗ್ಲೇಬೇಕು, ಅವಾಗ ಮಾತ್ರ ಕೇಳಿಸ್ಕೊಳ್ಳೋದು ಈ ಮನೆಯಲ್ಲಿ, ಇಲ್ಲಾಂದ್ರೆ ಯಾರು ನಮ್ಗೆ ಕೇರೆ ಮಾಡಲ್ಲ ಅಂತೆಲ್ಲ ಹೇಳ್ಬಿಟ್ಟು ಅದನ್ನ ಅಳಕೆಲ್ಲ ಶುರು ಮಾಡ್ಬಿಟ್ಟು ಅಳೋ ಪಾರ್ಟ್ ಒಂದು ಬಂದಿರ್ಲಿಲ್ಲ. ಬಟ್ ಆ ಟೈಮಲ್ಲಿ ಜೆನ್ಯೂನ್ ಆಗಿ ನೀವು ನನ್ ಜಂಟಿ ಕಂಟೆಸ್ಟೆಂಟ್ ಆಗಿದ್ರೆ ಅಟ್ಲೀಸ್ಟ್ ಬಂದ್ ಕನ್ಸೋಲ್ ಮಾಡ್ತಾ ಇದ್ರ, ಆಯ್ತು ಬಿಡೋ ಪರವಾಗಿ, ಬೇಸಿಕ್ ಮನುಷ್ಯರು ಮಾಡೋದಲ್ವಾ ಇದು. ಯಾರಾದ್ರೂ ಅಳ್ತಾ ಇದ್ರೆ ಆಯ್ತು ಬಿಡು ಇರ್ಲಿ ಪರವಾಗಿಲ್ಲ, ಇಟ್ಸ್ ಓಕೆ ಅಂತ ಕೈ ಇಟ್ಕೊಂಡು ಇಟ್ಸ್ ಓಕೆ, ಎಲ್ಲ ಸರಿ ಹೋಗುದು ಡೋಂಟ್ ವರಿ. ಅವ್ರು ತಿರುಗ್ಲೇ ಇಲ್ಲ, ಬಟ್ಟೆ ಮಡಿಸ್ತಾ ಕೂತಿದ್ರು. ಓಕೆ ಅಂತ ಬಟ್ಟೆ ಎಷ್ಟೋ ಸಲ, ಒಂದ್ 2-3 ಸಲ ಏನೋ ಒಂದು ಎಮೋಷನ್, ಹೆವಿ ಎಮೋಷನ್ ಆಚೆ ಹಾಕ್ಬೇಕು ಅಂತ ಬಂದಾಗ ಅವ್ರು ಹೆಂಗ್ ರೆಸ್ಪಾಂಡ್ ಮಾಡೋದು ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಅವ್ರಿಗೆ ಜೆನ್ಯೂನ್ ಆಗಿ. ಅವರು ಒಂದ್ಸಲ ಐ ಸ್ಟಿಲ್ ರಿಮೆಂಬರ್ ಬಂದಿದ್ ಸೆಕೆಂಡ್ ಏನೋ ಒಂದು ಹಳೆ ನೆನಪೇನೋ ಯೋಚನೆ ಮಾಡ್ಕೊಂಡು ಕಣ್ಣೀರ್ ಹಾಕಿದಾಗ ತಬ್ಕೊಂಡು ಕಣ್ಣೀರು ಒರೆಸ್ಬಿಟ್ಟು, ಅಣ್ಣ ನಾನಿದ್ದೀನಿ ಅಣ್ಣ, ನನ್ ಜೊತೆ ಮಾತಾಡಿ ಅಣ್ಣ ಅಂತ. ಅದು ಮ್ಯೂಚುವಲ್ ಆಗಿದ್ರೆ ಎಲ್ಲೊಂದ್ ಕಡೆ ನಾವಿಬ್ರು ಅರ್ಥ ಮಾಡ್ಕೊಂಡ್ಬಿಡ್ತಾ ಇದ್ವಿ ಅಂತ. ಅದ್ ಆಟ ಹಾಳಾಗೋಗ್ಲಿ, ಅಟ್ಲೀಸ್ಟ್ ನಮ್ಮಿಬ್ರು ನಡುವೆ ಅಟ್ಲೀಸ್ಟ್ ಕೋಆರ್ಡಿನೇಷನ್ ಇದ್ರೆ ಆಚೆ ಬಂದಾದ್ರೂ ನಾವ್ ಏನೋ ಒಂದ್ ಮಾಡ್ಕೋಬಹುದು, ಆಚೆ ಬಂದಾದ್ರೂ ನಾವ್ ಚೆನ್ನಾಗಿ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸ್ಕೋಬಹುದು. ಬಟ್ ಇಲ್ಲ, ಅದೊಂದು ಕೋಆರ್ಡಿನೇಷನ್ ಅನ್ನೋದು ವರ್ಕೌಟ್ ಆಗಿದೆ. ಸಮ್ವೇರ್ ಸ್ಟೇಜ್ ಮೇಲೆ ನಿಮ್ಗೆ ಆ ಡಿಸಿಷನ್ ಇತ್ತು ಯಾರನ್ನ ತಗೋತೀರಾ ಅಂತ ಅಂದಾಗ ಅವ್ರಿಗಿತ್ತು. ಅಂದ್ರೆ ಬಟ್ ನೀವ್ ಹೇಳ್ಬೇಕಿತ್ತು. ಕಿಚ್ಚ ಸುದೀಪ್ ಸರ್ ನಿಮ್ಗೆ ಆಪ್ಷನ್ ಕೊಡ್ತಾರೆ, ಹೇಳಿ ಯಾರ್ಯಾರ ಬಗ್ಗೆ ಏನೇನ್ ಗೊತ್ತು ಅಂದಾಗ ಸ್ಪಂದನ ಅವರು ಕೂಡ ಒಪ್ಕೊಳ್ಳಲ್ಲ, ಅಂಡ್ ಮಾಡೋರು ಕೂಡ ನಂಗೆ ಗೊತ್ತಿಲ್ಲ ಇವ್ರ ಬಗ್ಗೆ ಜಾಸ್ತಿ ಅಂತ ಇಬ್ರು ಕೂಡ ಅದೇ ಹೇಳ್ತಾರೆ. ನನ್ ಗೊತ್ತು ಅನ್ಬಿಟ್ಟೆ ಅದನ್ನೇ ಅದೇ ಪ್ರಾಬ್ಲಮ್. ಕೆಲವೊಂದ್ಸಲ ನೋಡಿ ಪ್ರಶ್ನೆ ಕೇಳಕ್ಕೂ ಬಿಡಲ್ಲ ನಾವು ಕೂಡ. ಹೇಳಿ ಸಾರಿ. ಕೆಲವೊಂದ್ಸಲ ತಗೊಳ್ಳೋ ಡಿಸಿಷನ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ನಿಂಗೆ ಗೊತ್ತಿದೆಯೋ ಗೊತ್ತಿಲ್ವೋ, ತಗೊಳ್ಳೋ ಡಿಸಿಷನ್ ಇದೆ ಗೊತ್ತಾ ಕೆಲವೊಂದ್ಸಲ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಫಾರ್ವರ್ಡ್, ಟು ಗೋ ಫಾರ್ವರ್ಡ್ ಇನ್ ದ ಲೈಫ್. ಅಂಡ್ ನಿಮ್ಗೆ ಒಂಥರ ಲೈಫ್ ಟೈಮ್ ಲೆಸನ್ ಆಯ್ತಲ್ವಾ? ತುಂಬಾ ದೊಡ್ಡ ಲೆಸನ್. ಈಗ್ಲೂ ಅಷ್ಟೇ ಕೆಲವೊಂದ್ಸಲ ನಾನು ಅಂದ್ರೆ ಒಂದ್ ವಾರ ಆಕ್ಚುಲಿ ಕಾಡ್ತಾ ಇತ್ತು. ನಾನು ಮಲ್ಕೋಬೇಕಾದ್ರೆ ಅಥವಾ ಎದ್ದಾಗ ಸಡನ್ ಆಗಿ ನನ್ನ ತಲೆಯಲ್ಲಿ ಓಡೋ ಯೋಚನೆ, ಅಕಸ್ಮಾತ್ ನನ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ಬಿಡಿದ್ರೆ ಎಸ್ಕೇಪ್ ಆಗ್ಬಿಡ್ತಿದ್ನೋ ಅಂತ. ತಿಳ್ಕೊಂಡಿರೋದು ತಪ್ಪು ಅರ್ಜಮಿತ್ ಅವ್ರೆ. ಏನಂದ್ರೆ ಅಲ್ಲಿ ಆ ಸ್ಟೇಜ್ ಅಲ್ಲಿ ಸುದೀಪ್ ಸರ್ ಮುಂದೆ ಅಂದ್ರೆ ಅವ್ರಂದ್ರೆ ತುಂಬಾ ಪ್ರೀತಿ ನಂಗೆ. ಅಂಡ್ ಆ ಒಂದು ಸ್ಟೇಜ್ ಅಲ್ಲಿ ನಾನು ತುಂಬಾ ಜೆನ್ಯೂನ್ ಆಗಿ ಆನೆಸ್ಟ್ ಆಗಿ ಮುಖ ಕೊಡ್ದಾಗ ಮಾತಾಡೋ ಕಾರಣಕ್ಕೆ ಅವರು ಆ ಶೋಗೂ ತಗೊಂಡ್ರು. ಅಂಡ್ ಅಲ್ಲಿ ಆ ಒಂದು ಪ್ಲಾಟ್ಫಾರ್ಮ್ ವರ್ಗೂ ಹೋದೆ ನಾನು. ಸೊ ಅಲ್ಲಿ ಹೋಗಾದ್ಮೇಲೆ ಅವ್ರ ಮುಂದೆ ಸುಳ್ಳು ಹೇಳೋದು ಅಥವಾ ಗೊತ್ತಿಲ್ಲದೆ ಇರೋದು ಆ ಒಂದು ಇದೇ ಬರ್ತಾ ಇರೋದಿಲ್ಲ. ಪಟ್ಟಂತ ಏನ್ ಗೊತ್ತಿದ್ಯೋ ಆನೆಸ್ಟ್ ಆಗಿ ಹೇಳೋಣ ಅಂತ ಆ ಒಂದು. ಅದೇ ಚೆನ್ನಾಗಿ ಹೇಳಿದ್ರೆ ಅಂದ್ರೆ ಬಾಡಿ ಬಿಲ್ಡರು ಅಂದ್ರೆ ಕಡೆ ಗಂಡ್ಸೋದು ಅನ್ನೋದಕ್ಕಿಂತ ನೀವ್ ಜೆನ್ಯೂನ್ ಆಗಿ ಹೇಳಿದ್ದು ನಿಮ್ಗೆ ನನಗೆ ಹೋಗ್ತಾ ಹೋಯ್ತಾ ನಿಮ್ಗೆ ಇದಾಯ್ತಲ್ಲ ಅನ್ನೋದೊಂದು ಕನ್ಸರ್ನ್ ಅಷ್ಟೇ. ಅದು ಬಿಟ್ರೆ ಕರಿಬಸಪ್ಪ ಅವ್ರು ಜಂಟಿಯಾಗಿ ಬಂದಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ದಟ್ ಈಸ್ ವಾಟ್ ಅಂದ್ರೆ ಕನ್ವೆ ಆಗೋ ರೀತಿ ಬೇರೆ ಆಗ್ಬಾರ್ದು ಅನ್ನೋದು. ಸೊ ಮೇ ಬಿ ಆ ಡಿಸಿಷನ್ ಅಲ್ಲಿ ಚೇಂಜ್ ಆಗ್ಬಿಟ್ಟಿದ್ರೆ ಅದು ಸುಮ್ನೆ ನೀವು ಫ್ಲೂಕಲ್ಲಿ ಸರ್ ಅಷ್ಟು ಗೊತ್ತಿಲ್ಲ ಸರ್ ಅನ್ಬಿಟ್ಟಿದ್ರೆ ಏನೋ ಮಾಡೋರು ಒಂದ್ ಪಕ್ಷ ಅಟ್ಲೀಸ್ಟ್ ಏನೋ ನೀವ್ ಹೇಳ್ದಂಗೆ ಕನ್ಸೋಲು ಮಾಡ್ತಿದ್ರೇನು ಅಂತ ಅನ್ನಿಸ್ತು. ಅದರ್ವೈಸ್ ಅಟ್ಲೀಸ್ಟ್ ರಕ್ಷಿತಾ ಅವ್ರ ಆಚೆ ಬಂದಾಗ ವಾಪಸ್ ಆದ್ರೂ ಇಲ್ಲ. ಸೊ ಐ ಥಿಂಕ್ ಕರಿಬಸಪ್ಪ ಅವ್ರಿಗೆ ಅದೇ ಮುಂಚೆ ಹೇಳ್ತಾ ಇದ್ರು, ಮಾಳುವವ್ರನ್ನ ಒಳಗ್ ಕರ್ಕೊಂಡು ಹೋಗೋ ಪ್ಲಾನ್ಸ್ ಇತ್ತು ಅವ್ರಿಗೆ ನನ್ಕಿಂತ ಮುಂಚೆ.
ನಾನು ಬಂದು ನನ್ಗೆ ಗೊತ್ತಿದೆ ಅಂತ ಹೇಳ್ಬಿಟ್ನಲ್ಲ, ಅದಕ್ಕೆ ನನ್ನ ಕರ್ಕೊಂಡೋದ್ರು, ಇಲ್ಲಾಂದ್ರೆ ಮಾಡೋನ್ ಕರ್ಕೊಂಡು ಹೋಗ್ತಾರೆ. ಅಯ್ಯೋ ಸೋ ಪ್ರೌಡ್ ಆಫ್ ಯು. ಆ ಟೈಮಲ್ಲಿ ಅಪ್ಪ ನಂಗೆ ಯಾರಾನ ಒಬ್ರು ನನಗೆ ಗೊತ್ತಿದ್ದಾರೆ ಅಂದ್ರಲ್ಲ, ಆಯ್ತು ನನ್ ಬಗ್ಗೆ ಎಲ್ಲ ಗೊತ್ತಿರೋರ್ನ ತಗೊಂಡ್ ಹೋಗೋಣ ಒಳಗಡೆ. ಅದು ಸ್ವಲ್ಪ ಆನೆಸ್ಟ್, ಏನ್ ಕೆಲವೊಂದ್ಸಲ ಎಲ್ಲಿ ಏನೇನ್ ಹೇಳ್ಬಾರ್ದು ಅದನ್ನೇ ಹೇಳಿದ್ದು, ಜಾಸ್ತಿ ತಿಳ್ಕೊಂಡಿರೋದನ್ನು ಅದು ತಪ್ಪೇನಾ ಅಷ್ಟು ಸ್ಟ್ರಾಟಜಿ ವೈಸ್ ಯೋಚನೆ ಮಾಡೋದು ನಂಗೆ ಅದು ಗೊತ್ತಿರೋದಿಲ್ಲ ಮ್ಯಾಮ್. ಅಂದ್ರೆ ಜಂಟಿ ಅನ್ನೋ ಕಾನ್ಸೆಪ್ಟೇ ಏನು ಕರೆಕ್ಟ್ ಆಗಿ ನಂಗೆ ಕ್ಲಿಯರ್ ಆಗಿ ಗೊತ್ತಿರೋದಿಲ್ಲ. ಬೆಲ್ಟ್ ಒಂದ್ ಹಾಕಿದ್ರು, ಬೆಲ್ಟ್ ಅದ್ ಏನಾಗುತ್ತೋ ಒಳಗೆ ಏನ್ ಕತೆನೋ ಗೊತ್ತಿಲ್ಲ. ಸೊ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಐ ಥಾಟ್ ಮೇ ಬಿ ಅವಾಗ ಸದ್ಯಕ್ಕೆ ನಾನು ಎಸ್ಕೇಪ್ ಆಗಕ್ಕೆ ಅವಾಗ ಒಳಗ್ ಹೋಗ್ಬೇಡ ಅಂತ ನಮ್ ತಲೆಯಲ್ಲಿ ಇದ್ದಿದ್ದು, ಕಳ್ಸಿದ್ರೆ ಸಾಕು ಅಂತ. ಬಿಕಾಸ್ ನಾನು ಹೋಗೋಷ್ಟರಲ್ಲಿ ಮ್ಯಾಮ್ ಐ ಥಿಂಕ್ 11:45 ಗಂಟೆ ಆಗಿತ್ತು. ನೀವು ಅಲ್ಲಿ ಸೆಟ್ಟಿಗೆ ಹೋದಾಗ ಎಷ್ಟೊತ್ತಾಗಿತ್ತು ಇಲ್ಲಿಂದ ಮನೆಯಿಂದ? ಐ ಥಿಂಕ್ ಒಂದು ಸಂಜೆ ಕರ್ಕೊಂಡೋದ್ರು. ಸಂಜೆ ಒಂದು 4:45 ಗಂಟೆ ಕರ್ಕೊಂಡು. 4-5 ಹೋಗಿರ್ತಾರಲ್ಲ ಕಂಟೆಸ್ಟೆಂಟ್ಸ್ ಒಳಗಡೆ. ಹಾ ಐ ಥಿಂಕ್ 4:45 ಗಂಟೆ ನಂಗೆ ಇಲ್ಲಿಂದ ಕರ್ಕೊಂಡೋದ್ರು. ಇಲ್ಲಿಂದ ಅಲ್ಲಿ ಹೋಗೋ ಅಷ್ಟ್ರಲ್ಲಿ ಫಸ್ಟ್ ಕಂಟೆಸ್ಟೆಂಟ್ ಕಾಕ್ರೋಚ್ ಸುದಿ, ನಾನ್ ಲಾಸ್ಟ್. ಕಂಟೆಸ್ಟೆಂಟ್ ನಂಬರ್ 1 ಅವರು, ಕಂಟೆಸ್ಟೆಂಟ್ 19 ನಾನು. ಸೊ ವೆರಿ ವಿಯರ್ಡ್ಲಿ ಒಂದೇ ಕ್ಯಾರವ್ಯಾನ್ ಅಲ್ಲಿ ಇದ್ದಿದ್ ನಾವು. ಬೈ ಮಿಸ್ಟೇಕ್ ನೋಡ್ಕೊಂಡ್ಬಿಟ್ವಿ ನಾವು. ಸೊ ಒಂದ್ ಕ್ಯಾರವ್ಯಾನ್ ಅಲ್ಲಿ 2 ಸೈಡ್ ಇರುತ್ತೆ, 2 ಮಧ್ಯದಲ್ಲಿ ಒಂದು ಡೋರ್ ಇರುತ್ತೆ ಅಷ್ಟೇ ಸಪರೇಟ್ ಮಾಡಕ್ಕೆ, 2 ಸೈಡ್ ಇರುತ್ತೆ. ಸೊ ನನ್ ಕ್ಯಾರವ್ಯಾನ್ ಒಳಗೆ ಹೋಗ್ಬಿಟ್ಟು ಅದು ಮಾಸ್ಕ್ ಇದೆಲ್ಲ ಹಾಕ್ಬಿಡ್ತಾರೆ, ಕಂಪ್ಲೀಟ್ ಆಗಿ ಕವರ್ ಮಾಡ್ಬಿಡ್ತಾರೆ, ಯಾರು ನೋಡಕ್ಕಾಗಲ್ಲ ಅಂತ. ಸೆಟ್ ಹುಡುಗರು ನೋಡ್ಬಾರ್ದು ಅಂತ. ಸೊ ಅಷ್ಟು ಕಂಪ್ಲೀಟ್ ಕವರ್, ಫುಲ್ ಬಟ್ಟೆ ಎಲ್ಲ ಕಟ್ಟಿ ಒಂದು ತಾಲಿಬಾನ್ ಟೆರರಿಸ್ಟ್ ತರ ಒಳಗ್ ಕರ್ಕೊಂಡು ಹೋಗ್ತಾರೆ. ಅದು ಒಳಗೆ ಹೋಗ್ಬಿಟ್ಟು ನಾನು ಎಲ್ಲ ಸೆಟಪ್ ಎಲ್ಲ ಮಾಡ್ಕೊಂತ ಇದ್ದೆ, ಲಗೇಜ್ ಎಲ್ಲ ಇಟ್ಕೊಂಡು. ಅವಾಗ ಯಾರೋ ಈ ಡೋರ್ ಹಿಂಗ್ ತಳ್ಳೋದ್ ಇದ್ ಮಾಡ್ತಾ ಇದ್ರು. ಏನ್ ಗುರು ಇದು ಅಂತ ಹಿಂಗ್ ಹತ್ರ ಹೋಗೋಷ್ಟರಲ್ಲಿ ಡೋರ್ ತೆಗೆದು ಅವ್ರು ನೋಡಿದ್ರು, ನಾನು ನೋಡಿದೆ. ಸಡನ್ ಆಗಿ ನನ್ ಶ್ಯಾಡೋ ಇನ್ನೊಬ್ರು ಇದಾರೆ, ಅವ್ರು ಬಂದು ಸಡನ್ ಆಗಿ ಡೋರ್ ಕ್ಲೋಸ್ ಮಾಡಿದ್ರು. ದೆನ್ ಐ ವಾಸ್ ಲೈಕ್, ಇರ್ಲಿ ಬಿಡುಗರು, ನಂಗೆ ಗೊತ್ತಿತ್ತು ಅವ್ರು ಬರ್ತಾರೆ ಅಂತ. ಪ್ರೋಮೋ ಇದ್ರಲ್ಲೆಲ್ಲ ನೋಡಿದೆ, ಐ ನೋ ಇಟ್ ವಾಸ್. ಅವ್ರಿಗೆ ನಾನು ಯಾರು ಅಂತ ಗೊತ್ತಿರ್ಲಿಲ್ಲ. ಅವ್ರು ಆಮೇಲೆ ಹೇಳಿದ್ರು, ನಿನ್ನ ನೋಡಿ ಯಾರೋ ಟೆಕ್ನಿಷಿಯನ್. ಅಂಡ್ ಸೊ ಹಂಗ್ ಹೋಗಿ ಮಾತಾಡಿದ್ದು. ಐ ಸ್ಟಿಲ್ ರಿಮೆಂಬರ್ ನನ್ ಶ್ಯಾಡೋನು, ಬಿಕಾಸ್ ಒಂದ್ 6 ಅವರ್ ಅಲ್ಲೇ ಕ್ಯಾರವ್ಯಾನ್ ಅಲ್ಲೇ ಮಾತಾಡ್ಕೊಂಡಿರ್ಬೇಕಲ್ಲ. ಅವ್ರ ಜೊತೆ ಫೋನ್ ಇಲ್ಲ, ಫೋನ್ ಮನೇಲೆ ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರು. ಸೊ ಅವಾಗ ಅವ್ರು ಹೇಳಿದ್ರು, ಸರ್ ಐ ಥಿಂಕ್ ನಿಮ್ ಕಾಂಟೆಂಟ್, ನೀವು ಮಾತಾಡೋ ಸ್ಟೈಲ್ ಇದೆಲ್ಲ ನೋಡಿದೀನಿ, ಮೇನ್ ನಿಮ್ ಕಾಂಪಿಟೇಷನ್ ಇರೋದು ಕಾಕ್ರೋಚ್ ಸುದಿ. ಕಾಕ್ರೋಚ್ ಸುದಿ ಮತ್ತೆ ಗಿಲ್ಲಿ, ಅವ್ರ ಮೇಲೆ ಮಾತ್ರ ಫೋಕಸ್ ಮಾಡಿ ಸರ್, ಬೇರೆ ಎಲ್ಲ ಬಿಟ್ಬಿಡಿ. ಒಳಗೆ ಬೇರೆ ಅದು ಅವನ್ ಪ್ರಕಾರ ಅವ್ನು ಯೋಚನೆ ಮಾಡ್ಕೊಂಡು ಹಂಗ ಹೇಳಿದ್ದು ಅಷ್ಟೇ. ಬಟ್ ಇವ್ರಿಬ್ರು ಬರ್ತಾರೆ ಅಂತ ಗೊತ್ತಿತ್ತು, ಸುದಿ ಮತ್ತೆ ಗಿಲ್ಲಿ ಇಬ್ರು ಬರ್ತಾರೆ ಅಂತ ಗೊತ್ತಿತ್ತು ನಂಗೆ. ಸೊ ಇವ್ರಿಬ್ರ ಜೊತೆ ಕಾಂಪಿಟೇಷನ್ ಇರಬಹುದು ನಿಮ್ಗೆ ಅಂತ ಹೇಳ್ಬಿಟ್ಟು ಅವ್ರೊಂದು ಊಹೆ ಮಾಡಿ ಏನೋ ಹೇಳಿದ್ದಷ್ಟೇ. ಅಲ್ಲೊಂದು 6 ಅವರ್ ಇದ್ದೆ ಮ್ಯಾಮ್ ಅಲ್ಲಿದ್ದು. ಆಮೇಲೆ ಕೊನೆಗೂ 12:15 ನನ್ ಕಾಲ್ ಬಂತು. ಅಷ್ಟಲ್ಲಿ ಒಂದು 2-3 ಫೋಟೋ ಶೂಟು, ರೆಡ್ ಕಾರ್ಪೆಟ್, ಇದೆಲ್ಲ ಇಂಟರ್ವ್ಯೂಸ್ ಅದೆಲ್ಲ ಮಾಡಿಸ್ಬಿಟ್ಟು ಆಮೇಲೆ ಫೈನಲಿ 12:15 ಲಾಸ್ಟ್ ಕಂಟೆಸ್ಟೆಂಟ್ ನಾನು ಸ್ಟೇಜ್ ಮೇಲೆ ಹೋಗಿದ್ದು. ಸೊ ಅವಾಗ ಸ್ಟೇಜ್ ಮೇಲೆ ಹೋಗೋ ಅಷ್ಟರಲ್ಲಿ ಭಯ ನಂಗೆ. ಏನಂದ್ರೆ ಒಂದು ಸರಿಗ್ ನಿದ್ದೆ ಮಾಡಿರೋದಿಲ್ಲ, ಸಿಕ್ಕಾಪಟ್ಟೆ ನರ್ವಸ್ನೆಸ್ ಅಲ್ಲಿ ನಿದ್ದೆನೆ ಬರ್ತಾ ಇರೋದಿಲ್ಲ ಲಾಸ್ಟ್ 2-3 ಡೇಸ್ ಅಲ್ಲಿ. ಅಂಡ್ ಅಲ್ಲಿ ಹೋಗಾದ್ಮೇಲೆ ಸುದೀಪ್ ಸರ್ ಸ್ಟೇಜ್ ಮೇಲೆ ಇದಾರೆ, ಅಂಡ್ ಒಳ್ಳೆ ಹುಲಿ ತರ ಓಡಾಡ್ತಾ ಇದಾರೆ ಆ ಕಡೆ ಈ ಕಡೆ, ಲೈಕ್ ಲಯನ್, ಲೈಕ್ ಕಿಂಗ್. ಸ್ಟೇಜ್ ಓನರ್ ಅವ್ರು ಪಾಟ್ ಆ ಕಡೆ ಈ ಕಡೆ ಓಡಾಡ್ತಾರೆ, ಮಾತಾಡ್ತಾರೆ, ಈ ತರ ಲುಕ್ ಕೊಡ್ತಾರೆ, ಸಕ್ಕದಾಗಿ ಮಾತಾಡ್ತಾ ಇದಾರೆ. ಅಂಡ್ ನಂಗೆ ಭಯ ಅದೇ ಇದರಲ್ಲಿ. ನಂಗೆ ಸರ್ ಇನ್ನೊಂದು 1 ಸೆಕೆಂಡ್ ಅಲ್ಲಿ ಒಂದು ಡ್ರೋನ್ ಬರುತ್ತೆ, ನೀವು ಕೆಳಗೆ ಹೋಗಿ ಮಾತಾಡ್ಸ್ಬೇಕು ಅಂತ ಹೇಳಿದಾಗ ಬುಡು ಅಂತಿದೆ ಹಾರ್ಟ್. ಸಡನ್ ಆಗಿ ಡ್ರೋನ್ ಬಂತು, ಕೆಳಗೆ ಹೋದೆ, ಹಾಯ್ ಸರ್ ನಮಸ್ಕಾರ ಅಂತ ಹೇಳಿದೆ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸ್ವೀಟ್ ಆಗಿ ಮಾತಾಡಿಸ್ತಾರೆ. ಆ ವ್ಯಕ್ತಿ ಜೊತೆ ಏನು ಅಂದ್ರೆ, ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ಒಂದು 1 ನಿಮಿಷ ಅವ್ರನ್ನ ಜಸ್ಟ್ ನೋಡಕ್ ಬಿಡಿ. ಐ ವಿಲ್ ಜಸ್ಟ್ ಸಿ ಹಿಮ್, ಜಸ್ಟ್ ನೋಡ್ತೀನಿ, ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ, ಸ್ವಲ್ಪ ಗಿಂಟ್ಕೊಂಡು ಇದು ನಿಜಾನ ಅಂತ ನಾವು ಸ್ವಲ್ಪ ಇದೆಲ್ಲ ಮಾಡ್ಕೊಂಡು ಆಮೇಲೆ ನಮಗ್ ಮಾತಾಡಕ್ ಚಾನ್ಸ್ ಕೊಡಿ, ಅವಾಗ ತಲೆ ಓಡುತ್ತೆ ಅಂತ. ಹೋಗಿದ್ದೆ ಫಸ್ಟ್ ಕನ್ಸ್ ತರ ಇರುತ್ತೆ, ಒಂದು ಡ್ರೀಮ್ ಲ್ಯಾಂಡ್ ತರ ಇರುತ್ತೆ. ಇಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ಅಣ್ಣ ಎಲ್ಲ ಕೂತಿದ್ದಾರೆ, ಇಲ್ಲಿ ನೋಡಿದ್ರೆ ಸುದೀಪ್ ಸರ್ ಅವ್ರ ಜೊತೆ ಮಾತಾಡ್ತಾ, ವಾಟ್ ಇಸ್ ಹ್ಯಾಪನಿಂಗ್, ನನ್ ಫೇವ್ರೆಟ್ ವ್ಯಕ್ತಿ ನನ್ನ ಫ್ಯಾಮಿಲಿ ಜೊತೆ ಮಾತಾಡ್ತಾ ಇದಾರ. ಅಂಡ್ ನನ್ನ VT ಪ್ಲೇ ಮಾಡಿದ್ರು ಇಲ್ಲಿ, ವಾಟ್ ಇಡೀ ಕರ್ನಾಟಕ ನೋಡಿದೆ ನನ್ VT ಅದೆಲ್ಲ ಹೇಳ್ಬಿಟ್ಟು. ಅಂಡ್ ಹೋಗಿದ್ದೆ ಐ ಥಿಂಕ್ ಒಂದು ವರ್ಷದ ಹಿಂದೆ ಸುದೀಪ್ ಸರ್ ಇಂಟರ್ವ್ಯೂ ಮಾಡಿದ್ದೆ ನಾನು, ಮ್ಯಾಕ್ಸ್ ಸಿನಿಮಾದ ಇಂಟರ್ವ್ಯೂ ಏನೋ ಮಾಡಿದ್ದೆ. ಅದ್ರಲ್ಲಿ ಏನೋ ಒಂದು ಸೆಗ್ಮೆಂಟ್ ಮಾಡಿ ತಲೆ ಹರಟೆ ಮಾಡಿ ಅದೊಂದು ಸೆಗ್ಮೆಂಟ್ ವೈರಲ್ ಆಗಿತ್ತು. ಸೊ ಹೋಗಿದ್ದೆ, ಫಸ್ಟ್ ಥಿಂಗ್ ಹಿ ಟೋಲ್ಡ್ ವಾಸ್, ನನ್ನ ಒಂದು ಸಂದರ್ಶನ ಮಾಡ್ತೀರಾ, ನನ್ನ ಒಂದು ಇಂಟರ್ವ್ಯೂ ಮಾಡ್ತೀರಾ, ನಾನ್ ಬಿಗ್ ಬಾಸ್ ಹೋಗಿದ್ರೆ ನನ್ನ ಜೊತೆ ಯಾರ್ಯಾರು ಇರ್ತಾ ಇದ್ರು ಅಂತ. ಹಾ, ಸೊ ಅಷ್ಟು ಚೆನ್ನಾಗಿ ರಿಸರ್ಚ್ ಮಾಡಿ ಅಷ್ಟು ಚೆನ್ನಾಗಿ ಮಾತಾಡ್ತಾರಲ್ವಾ, ಇಟ್ ವಾಸ್ ವೆರಿ ಲವ್ಲಿ. ಅಂದ್ರೆ ಅಂತ ದೊಡ್ಡ ವ್ಯಕ್ತಿ ಯಾವ್ದೋ ಒಂದು, ನಾವು ಎಷ್ಟು ಜನರನ್ನ ಇಂಟರ್ವ್ಯೂ ಮಾಡಿರ್ತೀವಿ, ನೀವು ನಮ್ದು ಅವ್ರನ್ನ 1 ವರ್ಷ ಹಿಂದೆ ನಾನು ಇಂಟರ್ವ್ಯೂ ಮಾಡಿದಾಗ್ಲೂ ಒಂದು 25 ಜನ ಬಂದ್ರು ಬೇರೆ ಬೇರೆ ಟೀಮ್ ಇಂದ ಇಂಟರ್ವ್ಯೂ ಮಾಡಕ್ಕೆ. 100% ಜ್ಞಾಪಕ ಇರಲ್ಲ ಅವ್ರಿಗೆ. ಓಕೆ, ವಿ ಡಿಡ್ ಅ ಫನ್ ಸೆಗ್ಮೆಂಟ್, ಅದು ವೈರಲ್ ಎಲ್ಲ ಆಯ್ತು,
ಬಟ್ ಅಷ್ಟು ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ. ಬಟ್ ಏನಾದ್ರು ಸ್ವಲ್ಪ ಹಂಬಲ್ ಆಗಿ ರಿಸರ್ಚ್ ಟೀಮ್ ಏನೋ ತಗೊಂಡ್ಬಂದ್ ಕೊಡ್ತು. ಅದ್ ನೋಡ್ಬಿಟ್ಟು ಅವರು ಓಕೆ ಹಿಂಗೆಲ್ಲ ಇದೆಲ್ಲ ಮಾಡಿದ ನೀನು ಈ ಹುಡುಗ ಅಂತೆಲ್ಲ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡ್ಬಿಟ್ಟು ಮಾತಾಡ್ಸಿದ್ರಲ್ಲ, ಅದು ತುಂಬಾ ಖುಷಿ ಆಗ್ಬಿಡ್ತು ಸ್ಟಾರ್ಟಿಂಗ್ ಅಲ್ಲಿ. ಸೊ ಅಂತ ಒಂದು ಸನ್ನಿವೇಶ ಮ್ಯಾಮ್ ಅಲ್ಲಿ ನಂಗೆ ಜೆನ್ಯೂನ್ ಆಗಿ ಸುಳ್ಳು ಹೇಳ, ಅಲ್ಲಿ ಜೆನ್ಯೂನ್ ಆಗಿ ನಂಗೆ ಆಟ ಆಡ್ಬೇಕು ಅಥವಾ ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕು ಅಂತ ಏನಿದೆ. ನೋಡಿ ಅಲ್ಲಿಂದಾನೇ ಸ್ಟಾರ್ಟ್ ಆಗೋಯ್ತು ನೋಡಿ ಶೋ. ದ ಶೋ ಇಂಟೆನ್ಸ್ ಹೆಂಗಿದೆ ಅನ್ನೋ ತರ ಅಷ್ಟೇ. ಬಿಗ್ ಬಾಸ್ ಸೀಸನ್ 10 ಇಂದ ಅನ್ಸುತ್ತೆ ಫ್ರಮ್ ದ ಬಿಗಿನಿಂಗ್ ಇಂದಾನೇ ಆಟ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸಮರ್ಥರು ಅಸಮರ್ಥರು ಅಂತ ಆಗುತ್ತೆ. ನೆಕ್ಸ್ಟ್ ಬಂತು ಅಂದ್ರೆ ನರ್ಕ ಮತ್ತೆ ಸ್ವರ್ಗ. ಅಟ್ ಲೀಸ್ಟ್ ದಿಸ್ ಸೀಸನ್ ಇಸ್ ಗುಡ್. ನರ್ಕ ಸ್ವರ್ಗದಲ್ಲಿ 2 ದಿನ ಮುಂಚೆನೆ ಸ್ಟಾರ್ಟ್ ಆಗ್ಬಿಡುತ್ತೆ. ವೋಟಿಂಗ್ ಮೂಲಕ ಹೋಗ್ಬೇಕಿರುತ್ತೆ ಲಾಸ್ಟ್ ಸೀಸನ್ ಅವರು. ಸೊ ರಾಜರಾಣಿ ಅಂತ ಒಂದು ರಿಯಾಲಿಟಿ ಶೋ ಬರ್ತಿರುತ್ತೆ, ಅಲ್ಲಿ ಕಂಟೆಸ್ಟೆಂಟ್ಸ್ ರಿವೀಲ್ ಆಗ್ತಾರೆ. ಸೊ ಅಲ್ಲಿ ವೋಟ್ ಬಂದು ಎಲ್ಲ ಚೆನ್ನಾಗಾದ್ರೆ ಮಾತ್ರ ಸ್ವರ್ಗ, ಇಲ್ಲ ನರ್ಕ, ಈ ತರದೇನೋ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇವನ್ ಸಮರ್ಥರು ಅಸಮರ್ಥರು ಅಷ್ಟೇ, ಅವರು ಪಟ್ಬಿಟ್ಟಿದ್ದಾರೆ ಸೀಸನ್ 10 ಅಲ್ಲಿ. ಅಂಡ್ ದಿಸ್ ವಾಸ್ ಸ್ವಲ್ಪ ಸೇಫ್ ಅನ್ಕೊಂಡ್ರು ಸೇಫ್ ಅಲ್ಲ, ಬಿಕಾಸ್ ಇಟ್ಸ್ ಜಂಟಿ ಎಂಡ್ ಆಫ್ ದ ಡೇ. ಅಂಡ್ ಅದು 1 ಪಕ್ಕ 2 ಇದೆ ಅನ್ನೋ ಕಾರಣಕ್ಕೆ ಕಾಂಟೆಂಟ್ ತಂದಿರೋದು 12 ಸೀಸನ್ ಅಂತ ಅವರು ಕ್ರಿಯೇಟಿವ್ ಟೀಮ್ ಪ್ಲಾನ್ ಮಾಡ್ಕೊಂಡೆ ಮಾಡಿದ್ದಾರೆ. ಗ್ರೇಟ್, ಇಟ್ ವರ್ಕ್ಸ್ ಔಟ್ ಗ್ರೇಟ್ ಫಾರ್ ದೆಮ್. ನನಗೆ ಪರ್ಸನಲಿ ಇದು ವರ್ಕ್ಔಟ್ ಆಗಿಲ್ಲ. ಅದೇನಂದ್ರೆ ನೀವು ಹೇಳಿದಾಗೆ ಸ್ವರ್ಗ ನರ್ಕ ಸಮರ್ಥರು ಅಸಮರ್ಥರು ಎಲ್ಲಾದ್ರಲ್ಲೂ ಹೆಂಗೆ ಇರಲಿ, ಅವ್ರು ನಮಗೆ ಸಾರಾ ಡೆಸರ್ಟ್ ಅಲ್ಲಿ ಹಾಕ್ಲಿ ಅಥವಾ ವಾಲ್ಕೆನೋ ಮುಂದೆ ಹಾಕ್ಲಿ, ಎಲ್ಲೇ ಹಾಕ್ಲಿ ಒಬ್ರೇ ಹಾಕ್ಲಿ, ಒಬ್ರೇ ಹೋದಾಗ ನಮ್ಮ ಆಟ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ, ಹೆಂಗ್ ಮಾಡೋದು ಅಂತ ಗೊತ್ತಾಗುತ್ತೆ. ಜಂಟಿ ಅನ್ನೋ ಕಾನ್ಸೆಪ್ಟೇ ಡಿಫ್ರೆಂಟ್. ಅಂಡ್ ಆ ಕಾನ್ಸೆಪ್ಟ್ ನನಗೆ ಸ್ವಲ್ಪ ನರ್ಕ ಆಯ್ತು ಅಷ್ಟೇ. ಯಾಕಂದ್ರೆ ಗೊರ್ಕೆ ಗಿರ್ಕೆ ಅಂತೆಲ್ಲ ಇದೆಲ್ಲ ಜೋಕ್ ಎಲ್ಲ ಮಾಡಿ ಇದೆಲ್ಲ ಸರ್ಫೇಸ್ ಎಲ್ಲ ಆಗಿತ್ತು. ಅವರು ಕೂಡ ಬಿಗ್ ಬಾಸ್ ಅವ್ರು ಮೀಮ್ ಎಲ್ಲ ಮಾಡ್ಬಿಟ್ಟು ಸುದೀಪ್ ಸರ್ ತೋರಿಸಿದ್ರು. ಅದ್ ನೋಡಕ್ ಸಿಕ್ಕಾಪಟ್ಟೆ ನಗು ಬರ್ತಾ ಇತ್ತು, ಬಟ್ ಜೆನ್ಯೂನ್ಲಿ ನಿದ್ದೆ ಬರ್ತಾ ಇರೋದಿಲ್ಲ ಮ್ಯಾಮ್ ನಂಗೆ. ಅಲ್ಲ, ನೀವ್ ಅದನ್ನ ಮಾತಾಡ್ತಿದ್ವಾಗ್ಲೇ ಗೊತ್ತಾಗ್ತಾ ಇತ್ತು ಆ ವೀಟಿನಲ್ಲಿ ಎಷ್ಟು ಕಣ್ಣೆಲ್ಲ ಕೆಂಪಾಗಿರೋದು. ಅಯ್ಯೋ, ನಮ್ ಕಣ್ಣು ಎಲ್ರದ್ದು ಕಣ್ಣು ಆಕ್ಚುಲಿ ತುಂಬಾ ಕೆಂಪಾಗ್ಬಿಡೋದು. ಅದೇನ್ ಕ್ಯಾಮ್ರಾನಲ್ಲಿ ಹಂಗ್ ಕಾಣಿಸುತ್ತೋ ಗೊತ್ತಿಲ್ಲ, ಅದ್ ಏನ್ ಮಾಡೋದು ಬ್ಲೆಮಿಶ್ ಆಗುತ್ತೋ ಏನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಎಲ್ರು ಕಣ್ಣು ಕೆಂಪೆ. ಫಸ್ಟ್ ವಾರ ಯಾರು ಊಟ ಮಾಡಿರಲ್ಲ, ಯಾರು ಮಲ್ಕೊಂಡಿರಲ್ಲ, ಗ್ಯಾಸ್ಟ್ರಿಕ್, ತುಂಬಾ ಗ್ಯಾಸ್ಟ್ರಿಕ್, ಬಿಕಾಸ್ ಊಟ ಆಗಿರಲ್ವಲ್ಲ ಯಾರ್ದು. ಹೋಗ್ತಾ ಹೋಗ್ತಾ ಸೆಕೆಂಡ್ ಥರ್ಡ್ ಡೇ ಆದ್ಮೇಲೆ ವಾಶ್ರೂಮೇ ಆಗಲ್ಲ ಯಾರಿಗೂ ಸರಿಗೆ, ಟಾಯ್ಲೆಟೇ ಆಗ್ತಾ ಇಲ್ಲ ಸರಿಗೆ, ಬರೀ ಗಾಳಿ ಅಷ್ಟೇ. ಅಂಡ್ ಸೊ ಹೆಂಗ್ ಮ್ಯಾನೇಜ್ ಮಾಡೋದು, ಕಣ್ಣು ಬೇರೆ ಕೆಂಪು, ನಿದ್ದೆ ಇಲ್ಲ. ಅಂಡ್ ರೂಮಲ್ಲೂ ಲೈಟ್ಸ್ ಆನ್ ಇರುತ್ತೆ ಯಾವಾಗ್ಲೂ ಮೋಸ್ಟ್ಲಿ. ಸೊ ಮಲ್ಗ್ಬೇಕಾದ್ರೂ ಲೈಟ್ಸ್ ಆನೇ ಇರುತ್ತೆ. ನಾವ್ ಅದು ಬ್ಲಾಂಕೆಟ್ ಎಲ್ಲ ತಗೊಂಡ್ ಹಿಂಗ್ ಹಾಕೊಂಡ್ರು ಅದ್ ಲೈಟ್ ಸೀಪ್ ಥ್ರೂ. ಅಂಡ್ ಅದೆಲ್ಲ ಒಂದ್ ಕಡೆ ಕಷ್ಟ ಆಯ್ತು. ಅವಾಗ ನಂಗೆ ಗೊತ್ತಾಯ್ತು, ಕಣ್ ಪಟ್ಟಿ ತರ ಬರುತ್ತಲ್ಲ ಅಂತದೇನೋ ತಗೊಂಡ್ಬರ್ಬೇಕಿತ್ತು. ನಂಗೂ ಗೊತ್ತಿರೋದಿಲ್ಲ ಇಷ್ಟೆಲ್ಲ ಇದ್ ಮಾಡ್ಬೇಕು ಅಂತ. ಆಮೇಲೆ ನಂದೊಂದು ಕ್ಯಾಪ್ ತರ ಆಯ್ತು, ಕ್ಯಾಪ್ ನ ಇಲ್ವರ್ಗು ಹಾಕೊಂಡೇನೋ ಮಲ್ಕೊಂತ ಇದ್ದೆ, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡ್ ಮಲ್ಕೊಂತ ಇದ್ದೆ. ಬಟ್ ಬೆಳಗ್ಗೆ ಸಾಂಗ್ ಅದೆಲ್ಲ ಬಂದಾಗ ಅದ್ರ ಮಜಾನೇ ಬೇರೆ. ಫಸ್ಟ್ 2-3 ಡೇಸ್ ಚೆನ್ನಾಗಿರ್ತಾ ಇತ್ತು. ಬಟ್ ನಿದ್ದೆ ಇಲ್ಲ, ಇದಿಲ್ಲ, ಕಣ್ ಕೆಂಪ್ ಮಾಡ್ಕೊಂಡು ಕೆಲವು ಜನರು ಬಾಡಿ ವೀಕ್ ಆಗ್ಬಿಡ್ತಾ ಇತ್ತು, ಕೆಲವು ಜನರಿಗೆ ಹುಷಾರಿಲ್ಲ, ಜ್ವರ, ಕೆಲವು ಜನರಿಗೆ ತಲೆನೋವು, ಸಿಕ್ಕಾಪಟ್ಟೆ AC ಬೇರೆ ಬಂದ್ವಿ ಒಳಗೆ. ಸೊ ಆ ತರದ್ ಬೇರೆ ಬೇರೆ ರೀತಿ ಹೆಲ್ತ್ ಇಶ್ಯೂಸ್ ಫಿಸಿಕಲ್ ಆಗಿ ತುಂಬಾ ಟ್ರಿಗರ್ ಆಗ್ಬಿಟ್ಟಿತ್ತು ನಮ್ಗೆ ಎಲ್ರಿಗೂ. ಸೊ ಅಂತ ಟೈಮಲ್ಲಿ ಇಮ್ಯಾಜಿನ್ ಮಾಡಿ, ನಾವು ಮೇಕಪ್ ಹಾಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಹಾಯ್ ಹಲೋ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಮಾತಾಡೋ, ಅದೊಂದು ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಅ ಡಿಫರೆಂಟ್ ವರ್ಲ್ಡ್. ಹೌದು, ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್. ನಾವು ಆಚೆಯಿಂದ ನೋಡಿದಾಗ ನಾರ್ಮಲ್ ಆಗಿ ಎದ್ದೋಡ್ತಾರ, ನಾರ್ಮಲ್ ಮನೆ ಅಂತ. ಮನೆ ಅಲ್ಲ, ಅದು ಗೇಮ್ ಶೋ. ಗೇಮ್ ಶೋ ಹಂಗೆ ಇರುತ್ತೆ. ಎದ್ದೋಳೋದ್ರಿಂದ ಮಲ್ಕೊಳ್ಳೋವರೆಗೂ ನಿಮ್ಮ ನಿದ್ದೆನಲ್ಲೂ ಗೇಮ್ ಬಗ್ಗೆ ಯೋಚನೆ ಓಡ್ತಾನೆ ಇರುತ್ತೆ. ನಾಳೆ ಯಾರ ಜೊತೆ ಮಾತಾಡ್ಬೇಕು, ಯಾರ ಜೊತೆ ಏನ್ ಮಾಡ್ಬೇಕು, ಯಾರ ಜೊತೆ ಎಲ್ಲಿ ಕಿರಿ ಕೇಳಬೇಕು, ತುಂಬಾ ಆಗುತ್ತೆ. ಈಗ ಇಬ್ರು ಆಚೆ ಕಳ್ಸಿದ್ರು ಇಟ್ಸ್ ಅ ಗೇಮ್ ಎಂಡ್ ಆಫ್ ದ ಡೇ ಅಷ್ಟೇ. ಸತೀಶ್ ಅವ್ರದ್ದು ಹಂಗೆ ಆಯ್ತಲ್ಲ, ದಿಢೀರಂತ ಎಬ್ರಿಸ್ತಾರೆ. ಬಿಕಾಸ್ ಇಟ್ಸ್ ಫಿನಾಲೆ ವೀಕ್ ಆಗಿರೋ ಕಾರಣಕ್ಕೆ ಅದು ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದೊಂದು ಪ್ಯಾಟ್ರನ್ ಬಿಗ್ ಬಾಸ್ ಅಲ್ಲಿ. ಸೊ ಅದ್ ಹಂಗಾಯ್ತು. ಅಂಡ್ ಅದೇ ಮಾತಾಡ್ತಾ ಇದ್ವಿ ಕರಿಬಸಪ್ಪ ಸರ್ ಬಗ್ಗೆ. ಬಟ್ ಆದ್ಮೇಲೆ ಇದು ಜೋಡಿ ಎಲ್ಲ ಆದ್ಮೇಲೆ ಆಚೆ ಬರ್ತೀರಾ. ಸೊ ಆಚೆ ಬಂದಾದ್ಮೇಲೆ ರಿಗ್ರೆಟ್ ಇದೆಯಾ? ಲೈಕ್ ಹೆಂಗ್ ಅನ್ಸುತ್ತೆ ನಿಮ್ಗೆ? ಇರಬಹುದಿತ್ತು ಅಥವಾ ಜಂಟಿ ಇಲ್ಲ ಅಂದ್ರೆ, ಅಥವಾ ಏನ್ ರಿಗ್ರೆಟ್ ಇದೆ ಬಿಗ್ ಬಾಸ್ ಮನೆ ಬಗ್ಗೆ? ಮ್ಯಾಮ್, ಐ ಥಿಂಕ್ ಸೋಷಿಯಲೈಸ್ ಮಾಡಕ್ಕೆ ಒಂದು ಆಪರ್ಚುನಿಟಿ ಜಾಸ್ತಿ ಸಿಗ್ತಾ ಇತ್ತು, ಅಕಸ್ಮಾತ್ ಒಂಟಿಯಾಗಿ ಹೋಗಿದ್ರೆ ನಾನು ಅಂತ. ಈಗ ಮನೇಲಿರೋರು ಇಲ್ಲ ನೀನು ಒಂಟಿಯಾಗಿದ್ರೆ ಬೆಟರು ಅಂತ ಅಥವಾ ಜನ ಹೇಳೋದು, ಆಲ್ ಆಫ್ ದಟ್ ಇಸ್ ಫೈನ್. ಬಟ್ ನನ್ನ ಒಂದು ಪರ್ಸನಲ್ ಅನುಭವದ ಮೂಲಕನು ಆ ಜಂಟಿ ಅನ್ನೋದು ನನ್ನ ಪ್ರಕಾರ, ನನ್ನ ಮತ್ತೆ ಕರಿಬಸಪ್ಪ ಅವ್ರನ್ನ ಕಂಪೇರ್ ಮಾಡಿದ್ರೆ ನಾವಿಬ್ರು ಒಂಥರ ಫೇಲ್ಡ್ ಪ್ರಾಜೆಕ್ಟ್ ಜಂಟಿ ಕಾನ್ಸೆಪ್ಟ್. ಬಿಕಾಸ್ ನಾವು ತುಂಬಾ ಟ್ರೈ ಮಾಡಿದ್ವಿ ಹೆಂಗೋ ಇದ್ ಮಾಡಕ್ಕೆ ಅಂತೆಲ್ಲ ಹೇಳ್ಬಿಟ್ಟು. ಅಂಡ್ ಪಾಪ ಅವ್ರೊಂದು ಲಿಮಿಟ್, ಒಂದು ಚೌಕಟ್ಟಲ್ಲಿ ಅವರು ಬದುಕ್ತಾರೆ, ಅದ್ ಬಿಟ್ಟು ಆಚೆ ಬರಕ್ ಆಗಲ್ಲ ಅಂತ. ಸೊ ಎಲ್ಲೋ ಒಂದ್ ಕಡೆ ತುಂಬಾ ಜೆನ್ಯೂನ್ ಆಗಿ ಕಷ್ಟ ಆಗ್ಬಿಡ್ತು ಆ ಒಂದು ಕಾನ್ಸೆಪ್ಟ್. ಬಟ್ ಐ ಸ್ಟಿಲ್ ಫೀಲ್ ಈಗಲೂ ಯೋಚನೆ ಬರುತ್ತೆ, ಒಂಟಿಯಾಗಿ ಹೋದ್ರೆ ಹಿಂಗೆಲ್ಲ ಆಟ ಆಡ್ಬೋದು, ಏನೆಲ್ಲ ಮಾಡ್ಬೋದು. ಸರ್ ಅದೇ ಆಚೆ ಬಂದ ಮೇಲೆ ರಿಗ್ರೆಟ್ ಬಗ್ಗೆ ಕೇಳ್ತಾ ಇದ್ದೆ ನಾನು ನಿಮ್ಮ ಹತ್ರ. ಸೊ ಎಷ್ಟು ರಿಗ್ರೆಟ್ ಇದೆ ಆಚೆ ಬಂದಿರೋದು? ಮ್ಯಾಮ್, ರಿಗ್ರೆಟ್ ಅನ್ನೋದು 100% ಇದ್ದೇ ಇರುತ್ತೆ. ಯಾಕಂದ್ರೆ ಅಷ್ಟೆಲ್ಲ ಕನ್ಸಿಡ್ಕೊಂಡು ತುಂಬಾ ಹೋಪ್ಸ್ ಎಲ್ಲ ಇಟ್ಕೊಂಡು ಹೋಗಿರ್ತೀವಿ. ಅಂಡ್ ಮಾತಾಡ್ತಾ ಎಷ್ಟೋ ವರ್ಷಗಳು
ಜನರನ್ನ ಮನೋರಂಜಿಸ್ತಾ ಎಂಟರ್ಟೈನ್ ಮಾಡ್ತಾ ಏನೋ ಒಂದು ಹೆಸರು ಮಾಡಿರ್ತೀವಪ್ಪ. ಆ ಹೆಸರನ್ನ ಗುರ್ತು ಹಿಡಿದ್ಬಿಟ್ಟು ಅವರು ಅಂತ ಒಂದು ವೇದಿಕೆ ಕರೆದಿರ್ತಾರೆ. ಗೊತ್ತವ್ರಿಗೆ ಈಗ ಏನಂದ್ರೆ ಫೇಮಸ್ ಆಗಿರೋರ್ನ ಕಂಡುಹಿಡಿಯೋದು ಈಸಿ ಇವರು. ಯಾಕಂದ್ರೆ ಅವ್ರ ವ್ಯಕ್ತಿತ್ವ, ಅವ್ರು ಮಾತಾಡೋದು ಎಲ್ಲ ಇಂಟರ್ವ್ಯೂಸ್ ಅಲ್ಲಿ ಆಗಿರ್ಬೋದು ಬೇರೆ ಬೇರೆ ಕಡೆ ಕಾಣಿಸ್ಕೊಳುತ್ತೆ. ನನ್ನಂತವ್ರನ್ನ ಕಂಡುಹಿಡಿಬೇಕು ಅಂದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಅಂಡ್ ಇನ್ನು ತುಂಬಾ ರಿಗರಸ್ ಪ್ರೋಸೆಸ್ ಮಾಡ್ಬೇಕು. ಒಂದು ಅಟ್ಲೀಸ್ಟ್ ಒಂದು 200-250 ಜನರಕ್ಕಿಂತ ಜಾಸ್ತಿ 1000 ಅಪ್ಲಿಕೇಶನ್ ಅಂತ ಹೇಳಿದ್ರು, ಐ ಡೋಂಟ್ ನೋ. ಸೊ ಅದೆಲ್ಲದರಲ್ಲೂ ಕಂಪೇರ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಒಬ್ಬನ್ನ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಇಟ್ ಇಸ್ ಅ ಡಿಫಿಕಲ್ಟ್ ಪ್ರಾಸೆಸ್. ಸೊ ಇಷ್ಟೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಏನೋ ಒಂದು ಅರ್ಥ ಇರುತ್ತೆ, ಏನೋ ಒಂದು ಕಾರಣ ಇರುತ್ತೆ ಅಂತ ಅಷ್ಟೇ. ಅಲ್ಲಿವರೆಗೂ ಆನೆಸ್ಟ್ ಆಗಿ ಹೋಗಿದ್ ನಾನು. ಬಟ್ ವೆರಿ ಅನ್ಫಾರ್ಚುನೇಟ್, ಇಷ್ಟು ಬೇಗ ಆಚೆ ಬಂದಾಗ ಒಂದು ರಿಗ್ರೆಟ್, ನೋವು ಅನ್ನೋದು ಇದ್ದಿದ್ದೆ. ಏನಪ್ಪಾ ಹಿಂಗ್ ಬಂದ್ಬಿಟ್ನಲ್ಲಪ್ಪ, ಹಿಂಗ್ ಏನೇನೋ ಕನ್ಸಲ್ಲ ಇಟ್ಕೊಂಡಿದ್ದೆ, ಒಂದ್ ವಾರದಲ್ಲಿ ಬಂದ್ಬಿಟ್ನಲ್ಲ ಅಂತ. ಆದ್ರೆ ಮನೆ ಬಿಟ್ಟು ಆಚೆ ಬರೋವರೆಗೂ ನಿಮಗೆ ಗೊತ್ತಾಗಲ್ಲ. ಇಲ್ಲಿ ಬಂದಾಗ ಗೊತ್ತಾಗುತ್ತೆ ನಿಮ್ಗೆ ಅದು ಇಟ್ ಕಿಕ್ಸ್ ಇನ್. ಅವಾಗ ಅಲ್ಲಿ ಅದು ಮುಗಿಸ್ಕೊಂಡು ಆಚೆ ಬಂದು ಸುದೀಪ್ ಸರ್ನ ಮಾತಾಡಿಸಿ, ಸುದೀಪ್ ಸರ್ ಒಂದ್ 2-3 ಒಳ್ಳೆ ಮಾತು ಹೇಳಾದ್ಮೇಲೆ ಖುಷಿ ಆಗುತ್ತೆ. ಸರಿ ಹೋಗ್ತೀನಿ. ಅದಾದ್ಮೇಲೆ ಶುರು ಆಗುತ್ತೆ. ಅದಾದ್ಮೇಲೆ ಆ ಸೆಟ್ ಬಿಟ್ಟು ನಾವ್ ಯಾವಾಗ ಆಚೆ ಬರ್ತೀವೋ ಅವಾಗ ಕಾಡಕ್ ಶುರು ಆಗುತ್ತೆ. ಯಾಕೆ ನಾನು ಹಿಂಗ್ ಮಾಡ್ಬಾರ್ದಿತ್ತು, ಯಾಕೆ ಹಿಂಗಿರ್ಬೋದಿತ್ತು, ಅದು ಇದು ಅಂತ ನನ್ನ ತಲೆ ಅನಾಲಿಸಿಸ್ ಮಾಡಕ್ ಶುರು ಮಾಡ್ಬಿಟ್ಟು. ಅದು ಕೆಲವೊಂದ್ಸಲ ಮನುಷ್ಯರಲ್ವಾ ನಾವು, ಟಾಕ್ಸಿಕ್ ಆಗ್ಬಿಡುತ್ತೆ ಕೆಲವೊಂದ್ಸಲ. ಹಂಗೆ ಯೋಚನೆ ಮಾಡಿ 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 ಯಾಕೆ ಹಿಂಗ್ ಮಾಡ್ಬೋದಿತ್ತು, ಯಾಕೆ ಹಂಗ್ ಮಾಡ್ಬಾರ್ದಿತ್ತು, ಅಯ್ಯೋ ಇಂತ ಒಂದ್ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟಲ್ಲ, ಅಯ್ಯೋ ಇದ್ ಮಾಡ್ಬಿಟ್ಟು ಅದು ಹೋಗಿದ್ದಲ್ಲ ಅಂತೆಲ್ಲ ಹೇಳ್ಬಿಟ್ಟು. ಅಯ್ಯೋ ತುಂಬಾ ಜನ ನನ್ ನೋಡ್ಕೊಂಡು ನಂಬ್ಕೊಂಡಿದ್ರು ಮನೆಯಲ್ಲಿ, ಫ್ಯಾಮಿಲಿ, ಫ್ರೆಂಡ್ಸ್, ಫ್ಯಾನ್ಸ್ ಎಷ್ಟೋ ಜನ. ಸೊ ಆ ನೋವೆಲ್ಲ ಕಾಡಕ್ ಶುರು ಆಗ್ಬಿಡ್ತು ಬೇರೆ ಬೇರೆ ರೀತಿನಲ್ಲಿ. ಅದ್ ಸ್ವಲ್ಪ ಭಯ ಆಯ್ತು. ಬಂದಿದ್ದೆ ಫಸ್ಟ್ ಸೋಷಿಯಲ್ ಮೀಡಿಯಾ ಇದೆಲ್ಲ ನೋಡಿದಾಗ ಅದೊಂದು ಭಯ ಆಯ್ತು, ಯಾವಾಗ ಹೆಂಗ್ ಏನಾಗಿರುತ್ತೆ ಅಂತ. ತುಂಬಾ ಜನರಿಗೆ ಆಕ್ಚುಲಿ ಕರಿಬಸಪ್ಪ ಇವ್ರಿಗೆಲ್ಲ ಟ್ರೋಲ್ ಆದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅಂದ್ರೆ ಟ್ರೋಲ್ ಆಗಿದೆ ನಮ್ದು, ನಮ್ ಸೂಪರ್ ಟ್ರೋಲ್ ಆಗಿದೆ. ಬಟ್ ಟ್ರೋಲ್ ಅಂದ್ರೆ ನಮ್ಮ ಮೇಲೆ ಕೆಟ್ಟ ರೀತಿನ ಜೋಕ್ ಮಾಡೋದಲ್ವಾ, ಟ್ರೋಲ್ ಆಗಿದೆ. ಬಟ್ ಇಲ್ಲಿ ಕಲ್ಚರೇ ಡಿಫ್ರೆಂಟ್. ಸೂಪರ್ ಟ್ರೋಲ್ ಆಗಿದೆ ಅಂತ ಆತರ ಯೋಚನೆ ಮಾಡ್ತಾರೆ. ನಮ್ಮಲ್ಲಿ ಯಾವ ತರ ಅಂದ್ರೆ ಯಾವ್ದೋ ಒಂದು ಹುಚ್ಚ ಕಾರಣಕ್ಕೆ ಟ್ರೋಲ್ ಮಾಡಿದ್ರೆ, ಯಾಕೆ ಬರೋ ಟ್ರೋಲ್ ಮಾಡಿದ್ಯಾ, ಏನ್ ಅದ್ರ ಅರ್ಥ ಏನು, ಜೆನ್ಯೂನ್ ಆಗಿ ಟ್ರೋಲ್ ಮಾಡಿದ್ರೆ ಮಾಡುವಂತ. ಬಟ್ ಈಗ ಜನರೇಷನ್ ಹೆಂಗೆ ಅಂದ್ರೆ ನನ್ ಮೇಲೆ ಟ್ರೋಲ್ ಮಾಡಿ, ನಾನು ಟ್ರೋಲ್ ಮಾಡೋ ತರದ್ ಕಾಂಟೆಂಟ್ ಕೊಡ್ತೀನಿ ಮಾಡಿ ಅಂತ, ಆ ತರದ್ ಇದೆಲ್ಲ ನೋಡಿದೆ. ಸೊ ವ್ಯಕ್ತಿತ್ವಗಳು ಎಂತೆಂತ ಬಣ್ಣಗಳು ಕಾಣಿಸ್ಕೊಳ್ಳೋಕ್ ಸಿಕ್ತು ಗೊತ್ತಾ ಮೇಡಮ್. ಬಟ್ ಇದೆಲ್ಲ ಒಂದ್ ಕಡೆ ಅಂದ್ರೆ, ಇನ್ನೊಂದ್ ಕಡೆ ರಿಗ್ರೆಟ್, ಅದು ಬೇಜಾರೆಲ್ಲ ಇತ್ತು ಒಂದ್ 2 ವಾರ. ಬಟ್ ಅಗೇನ್ ಯು ಹ್ಯಾವ್ ಟು ಮೂವ್ ಆನ್ ಅಲ್ವಾ ಮ್ಯಾಮ್. ಈಗ ಇನ್ನೊಂದು 2 ವರ್ಷ 3 ವರ್ಷ ಹಿಂದೆ ತಿರುಗಿ ನೋಡಿದ್ರೆ ಇದೊಂದ್ ಸಣ್ಣ ಚುಕ್ಕಿ ಇರುತ್ತೆ ನನ್ನ ಲೈಫ್ ಅಲ್ಲಿ. ಅದು ಬಿಟ್ಟು ಬೇರೆ ಬೇರೆ ಇನ್ನು ಹಲವಾರು ವಿಚಾರಗಳು ಇರುತ್ತೆ ಮಾಡ್ಬೇಕು ಅಂತ. ಎಷ್ಟೋ ಜನ ಬಿಗ್ ಬಾಸ್ ಮುಗಿಸ್ಕೊಂಡು ಆಚೆ ಬಂದಿರ್ತಾರೆ, ಎಷ್ಟೋ ಜನರಿಗೆ ವರ್ಕೌಟ್ ಆಗಿರುತ್ತೆ, ವರ್ಕೌಟ್ ಆಗಿರಲ್ಲ. ಆದ್ರೂ ಅವ್ರ ಲೈಫ್ ಅನ್ನ ಚೆನ್ನಾಗಿ ವರ್ಕೌಟ್ ಮಾಡಿಸ್ತಾರೆ ಅಂತ. ಅದೊಂದು ಪುಷ್ ಕೊಡುತ್ತೆ, ಅದೊಂದು ಫೇಮ್ ಕೊಡುತ್ತಪ್ಪ ಮುಂದಿನ ಸೀಸನ್ ಬರೋವರೆಗೂ, ಮುಂದಿನ ಕಂಟೆಸ್ಟೆಂಟ್ಸ್ ಬರೋವರೆಗೂ. ಅಷ್ಟ್ರಲ್ಲಿ ಏನಾದ್ರು ಮಾಡ್ಕೋಬೇಕು ಅಂತ. ಅಷ್ಟ್ರಲ್ಲಿ ನಮ್ ಕೆಲ್ಸದಿಂದ, ನಮ್ಮ ಕಲೆಯಿಂದಾನೇ ನಾವು ಬೆಳೆಯೋಣ ಅಂತ ಹೇಳ್ಬಿಟ್ಟು ಆ ಒಂದು ಛಲದಿಂದ, ಜೋಶಿಂದ ಒಂದು ಶೀಟ್ ಎಲ್ಲ ಮಾಡ್ಕೊಂಡಿದ್ದೀನಿ ಮ್ಯಾಮ್. ಒಂದು ಟೈಮ್ ಟೇಬಲ್ ತರ ಮಾಡ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಇಷ್ಟ ತಿಂಗಳಲ್ಲಿ ಎಷ್ಟು ಬೆಳಿಬೇಕು, ಏನ್ ಮಾಡ್ಬೇಕು ಲೈಫ್ ಅಲ್ಲಿ, ಅದೆಲ್ಲ ಸುಮ್ನೆ ಮಾಡ್ಕೊಂಡಿದ್ದೀನಿ. ವಿಷನ್ ಬೋರ್ಡ್ ಅಂತ ಏನೋ ನನ್ನ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟ. ಅಂದ್ರೆ ನೀವು ಲೈಫ್ ಅಲ್ಲಿ ಏನೇನ್ ನೀವು ಮಾಡ್ಬೇಕು ಅನ್ಕೊಂಡಿದ್ರು ಅದ್ರದ್ದೆಲ್ಲ ಫೋಟೋಸ್ ಎಲ್ಲ ತಗೊಂಡು, ಅಂದ್ರೆ ನಮ್ ಯಾವ್ದೋ ಒಂದು ಫೋಟೋ, ಈಗ ನಂಗೆ ಹಿಮಾಲಯಕ್ಕೆ ಹೋಗ್ಬೇಕು ಅನ್ನೋಂಥದ್ದು ಒಂದು ಆಸೆ ಇದೆ ಮುಂದಿನ ವರ್ಷ. ಸೊ ಹಿಮಾಲಯಕ್ಕೆ ಹೋಗುವಂತದ್ದು ಒಂದು ಫೋಟೋ ಸುಮ್ನೆ ತೆಗೆದು ರೂಮ್ ಅಲ್ಲಿ ಹಾಕೊಳ್ಳೋದು ಅಂತ. ಸೊ ಆ ತರ ವಿಷನ್ ಬೋರ್ಡ್ ತರ, ಮ್ಯಾನಿಫೆಸ್ಟೇಷನ್ ತರದ್ದು. ಏನ್ ಬಿಗ್ ಬಾಸ್ ಹೋಗ್ಬೇಕು ಅಂತ ಏನಾರ ಮ್ಯಾನಿಫೆಸ್ಟ್ ಮಾಡಿದ್ರಾ? ಇಲ್ಲ, ಅದೊಂದ್ ಮಾಡಿರೋದಿಲ್ಲ. ಅಂದ್ರೆ ಇಲ್ಲ, ನೀವ್ ಬಂದಾಗ ಯು ಬಿಲೀವ್ ಆರ್ ನಾಟ್, ಆಚೆ ತುಂಬಾ ವೈರಲ್ ಆಯ್ತು. ಅಮಿತ್ ಬಂದಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಏನು ರೀಲ್ಸ್ ನೋಡಿದೀವಿ, ಅವ್ರದ್ದು ಕಾಂಟೆಂಟ್ ರೀಲ್ಸ್ ನೋಡಿದೀವಿ, ಸರಿಯಾಗಿರೋರು ಬಂದಿದ್ದಾರೆ, ಕಾಂಟೆಂಟ್ ಕೊಡೋರು ಬಂದಿದ್ದಾರೆ ಅಂತ. ಸುಮಾರು ಎಷ್ಟು ಹೋಪ್ ಇತ್ತು ಅಂತ ಅಂದ್ರೆ ಅದ್ ಅಷ್ಟೇ ಲೈಕ್ ಅದೇ ಜಂಟಿ ಕಾನ್ಸೆಪ್ಟ್ ಇಂದನೋ ಏನೋ ಗೊತ್ತಿಲ್ಲ, ಲೈಕ್ ಹಿಂಗ ಆಗೋಯ್ತು, ಅದು ಕಟ್ ಆಗೋಯ್ತು. ಥಿಂಕ್ ಮೇ ಬಿ ನಾನು ಇನ್ನೊಂದು 1 ವಾರ ಇದ್ದಿದ್ರೆ ನನ್ನಲ್ಲಿರುವಂತದ್ದು ಕಂಪ್ಲೀಟ್ ಅಮಿತ್ ಅಂದ್ರೆ ಏನು ಅಂತ ಗೊತ್ತಾಗ್ತಾ ಇತ್ತು. ನಂಗೆ ಅದೊಂದೇ ಇದ್ದಿದ್ ನನ್ನ ತಲೆನಲ್ಲಿ. ಅಟ್ಲೀಸ್ಟ್ ನನ್ನ ಕಂಪ್ಲೀಟ್ ಪೊಟೆನ್ಶಿಯಲ್ ತೋರಿಸ್ಬಿಡ್ತೀನಿ, ಏನೇನ್ ಮಾಡಕ್ಕಾಗತ್ತೆ ಅಂತ. ಅದನ್ನ ನೀವು ಜನರಿಗೂ ತೋರಿಸ್ಬಿಡಿ. ಅದಾದ್ಮೇಲೆ ನೀವು ಡಿಸೈಡ್ ಮಾಡಿ ನನ್ನನ್ನ ಇಟ್ಕೋಬೇಕು ಬೇಡವೋ. ಅಂಡ್ ಮೊದಲನೇ ವಾರದಲ್ಲಿ ಟಾಸ್ಕ್ ಅನ್ನೋ ವಿಷಯ ಅಂತ ಬಂದಾಗ ಟಾಸ್ಕ್ ಜಾಸ್ತಿ ಇರೋದಿಲ್ಲ. ಯಾಕೆ ಅಂದ್ರೆ ಅವರು ಮೇ ಬಿ ಮೇಕರ್ಸ್ ಕೂಡ ಏನ್ ಮಾಡ್ತಾರೆ, ಓಕೆ ಫಸ್ಟ್ ಜೆಲ್ ಆಗ್ಲಿ ಅಥವಾ ಇನ್ನೊಂದೇನೋ ಇದಾಗ್ಲಿ. ಟಾಸ್ಕ್ ಇತ್ತು ಫಸ್ಟ್ ವಾರದಲ್ಲಿ, ಫೈನಲಿಸ್ಟ್ ಆಗುವಂತ ಟಾಸ್ಕ್ ಅಂತೆಲ್ಲ ಹೇಳ್ಬಿಟ್ಟು. ದಟ್ ಇಸ್ ಫಾರ್ ಇವರು ಕೆಲವು ಜನರಿಗೆ ಮಾತ್ರ, ಅದು ಒಂಟಿ ಅಂಡ್ ನಮ್ಮಲ್ಲಿ ಜಂಟಿಯವ್ರಿಗೂ ಇತ್ತು. ಬಟ್ ಏನಂದ್ರೆ ಅವ್ರು ಆಯ್ಕೆ ಮಾಡ್ಕೋಬೇಕಿತ್ತು ಕೆಲವು ಜನ, ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅಂತ. ಸೊ ಟಾಸ್ಕ್ ಆಡಕ್ಕೂ ನಂಗೆ ಅವಕಾಶ ಸಿಕ್ಕಿಲ್ಲ, ಬಿಕಾಸ್ ಅವರು ಇನ್ನೊಬ್ರು ಆಯ್ಕೆ ಮಾಡ್ಕೋಬೇಕಿತ್ತು, ಯಾರು ಹೋಗ್ತಾರೆ ಇವ್ರಲ್ಲಿ ಯಾರು ಹೋಗ್ತಾರೆ ಅಂತ. ಸ್ಟಾರ್ಟಿಂಗ್ ಅಲ್ಲೇ ನಮ್ಮನ್ನ ಅನರ್ಹರು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಟಾಸ್ಕ್ ಆಡಕ್ ಚಾನ್ಸ್ ಸಿಕ್ಕಿಲ್ಲ. ಲಾಸ್ಟ್ ಅಲ್ಲಿ ಒಂದ್ ಟಾಸ್ಕ್ ಆಡಕ್ ಚಾನ್ಸ್ ಸಿಕ್ಕಿತ್ತು, ಅದ್ರಲ್ಲಿ ಕರಿಬಸಪ್ಪ ಅವ್ರನ್ನ ಚೂಸ್ ಮಾಡಿದ್ರು, ಅದು ರೌಂಡ್ ಸುತ್ತಲೂ ಓಡೋ ಇದ್ರಲ್ಲ. ಸೊ ಅದು ಸ್ವಲ್ಪ ಬೇಜಾರಾಗ್ಬಿಡ್ತು ಅವಾಗ ನಂಗೆ ಆ ಟಾಸ್ಕ್. ಅವಾಗ ನಾನು ಕೇಳ್ಕೊಂಡಿದ್ದೆ ಸೇಮ್, ನಂಗೆ ಆ ಟಾಸ್ಕ್ ನಾನ್ ಮಾಡ್ತೇನೆ, ಅಂದ್ರೆ ಮಾಡುವಷ್ಟು ಫಾಸ್ಟ್ ಆಗಿ ಓಡ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಕರಿಬಸಪ್ಪ ಅವ್ರಕ್ಕಿಂತ ಫಾಸ್ಟ್ ಆಗಂತೂ 100% ಓಡ್ತೀನಿ. ಬಿಕಾಸ್ ಅವ್ರು
ಗಿಮ್ ಬಾಡಿ ಎಲ್ಲ ಸರಿ, ಬಟ್ ಓಡ್ಬೇಕು ಅಂದ್ರೆ ಅದು ಬೇರೆ ತರದ ಒಂದು ಇದಿರುತ್ತೆ, ಮೈಂಡ್ ಸೆಟ್ ಇರುತ್ತೆ, ಬೇರೆ ತರದ ಸ್ಪ್ರಿಂಟ್ ಮಾಡುವಂತಹ ಬಾಡಿ ಟೈಪ್ ಇರ್ಬೇಕು. ಹಂಗ್ ಓಡೋದ್ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ, ಜಾಗ್ ಮಾಡ್ಬೋದು ಅವ್ರು ಅಷ್ಟೇ. ಬಟ್ ಆಗಿಲ್ಲ. ಅಂಡ್ ಅಲ್ಲಿ ನೋಡಿದ್ವಿ ಟಿವಿನಲ್ಲಿ, ಇವತ್ತು ಅದು ಮೀಮ್ ಆಗ್ಬಿಡಿದೆ. ಬಟ್ ಈ ರೀತಿ ಟಾಸ್ಕ್ ಆಡಕ್ಕೆ ಒಂದು ಅವಕಾಶ ಸಿಕ್ಕಿಲ್ಲ ಮ್ಯಾಮ್. ಸೊ ಫಸ್ಟ್ ವಾರದಲ್ಲಿ ಎಷ್ಟೋ ಜನರಿಗೆ ಅನ್ಫಾರ್ಚುನೇಟ್ಲಿ ಪ್ರೂವ್ ಮಾಡಕ್ ಅವಕಾಶ ಸಿಗದೆ ಸ್ಟ್ರೈಟ್ ಆಚೆ ಹೋಗ್ಬಿಡ್ತಾರಲ್ವಾ. ಸೊ ಅದೊಂದು ಬೇಜಾರು, ಏನು ಅಂದ್ರೆ ನೋಡ್ದೇನೆ ಕಳಿಸ್ಬಿಟ್ರಲ್ಲಪ್ಪ, ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ದೇನೆ ಕಳಿಸ್ಬಿಟ್ರಲ್ಲ.